ಒಂದು ಲೈಫ್ ಜರ್ನಿ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಆ ಟೈಮಲ್ಲಿ ಅವ್ರು ಎಷ್ಟು ಇನ್ಸ್ಪೈರ್ಡ್ ಆಗಿ ವಿತೌಟ್ ಎನಿ ಸಪೋರ್ಟ್ ಎಷ್ಟು ಮುಂದೆ ಬಂದು ಏನೇನು ಅಚೀವ್ ಮಾಡಿದ್ದಾರೆ ಅಂತ ನಾನು ಈಗಿನ ಯಂಗ್ ಜನ್ರೇಷನ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ಓದಬೇಕು ಏನಾದ್ರು ಕೆಲಸ. ನಂದು BSc ಮಾಡಿದೆ. 77ನಲ್ಲಿ ನಮ್ಮ ಅತ್ತೆ ಮಾವನವರ ಸಪೋರ್ಟಿಂದ ನಾನು B.Ed ಮಾಡಿಕೊಂಡೆ. 1980ನಲ್ಲಿ ನಾವು ಒಂದು ಟ್ಯುಟೋರಿಯಲ್ ಗುರುಗಣೇಶ್ ಟ್ಯುಟೋರಿಯಲ್ಸ್ ಅಂತ ಶುರು ಮಾಡಿದ್ವಿ. ಅದನ್ನು 11 ಇಯರ್ಸ್ ತುಂಬ ಚೆನ್ನಾಗಿ ನಡೀತು. ಗಣೇಶ ವಿಜಯ ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ PUC ಪಾಸ್ ಮಾಡಿ ಎಂಟ್ರೆನ್ಸ್ ಎಕ್ಸಾಮು ಬರ್ತಿದ್ದ. ಅಷ್ಟೊತ್ತಿಗಾಲೇ ಅವ್ನಿಗೆ ರೈಟ್ ಐನಲ್ಲಿ ವಿಷನ್ ಹೊಟ್ಟೋಗ್ಬಿಟ್ಟಿತ್ತು. ಅವನಿಗೆ ಗೊತ್ತಾಗಿರಲಿಲ್ಲ. ಅದನ್ನು ಸ್ಕಲ್ ಎಕ್ಸ್ರೇ ತೆಗೆದ್ರು, ಅಲ್ಲಿ ಗೊತ್ತಾಯಿತು ಇಟ್ ಇಸ್ ನಾಟ್ ದಿ ಐ ಪ್ರಾಬ್ಲಮ್, ಇಟ್ ಈಸ್ ಸಮಥಿಂಗ್ ಕನೆಕ್ಟೆಡ್ ವಿತ್ ದಿ ಬ್ರೈನ್ ಅಂತ. ಟ್ಯೂಮರ್ ಹ್ಯಾಸ್ ಬ್ರೈನ್ ಗ್ರೋನ್ ಇನ್ ದಿ ಸೆಂಟ್ರಲ್ ನರ್ವ್ ಅಂತ ಗೊತ್ತಾಯಿತು. 9ನೇ ದಿನದೊತ್ತಿಗೆ ವಿ ಲಾಸ್ಟ್ ಹಿಮ್. ನಿಮ್ಗೆ ಏನಕ್ಕೆ US ಹೋಗಬೇಕು ಅನ್ನಿಸ್ತು? ಏನಕ್ಕೆ ಅದೇ ಪ್ಲ್ಯಾನ್ ಮಾಡಿದೆ ಮತ್ತು ವಿತೌಟ್ ಎನಿ ಪ್ರಿಪ್ರೇಷನ್ಸ್ ಹೋದ್ರಿ? ನನಗೆ ಬೆಂಗಳೂರು ಬಿಟ್ಬಿಡಬೇಕು ಅನ್ನೋದು ನಂಗೊಂದು ತುಂಬ ಯಾವ ಸಿಂಪತಿನೂ ಬೇಡ. ಐ ವಾಂಟ್ ಟು ಬಿ ಅಲೋನ್. ಎಲ್ಲೋ ಇದಲ್ಲದೆ ಇನ್ನೊಂದು ಎಲ್ಲೋ ಊರಿಗೆ ಹೊಟ್ಟೋಗೋಣ ನಾವು ಅಂತಂದು ಆ ಥರ ಇತ್ತು. ಹೀಗೆ ಎಲ್ಲೋ ರೋಡಲ್ಲಿ ಹೋಗ್ಬೇಕಾದ್ರೆ ರೆಂಟ್ ಅಂತ ಒಂದಿತ್ತು. ಸೊ ಓನರ್ನ ಹೋಗಿ ಮಾತಾಡ್ಸಿ 1 ಯೂನಿಟ್ ಖಾಲಿ ಇದೆ ಅಂತ ಗೊತ್ತಾಯಿತು. ದಿಢೀರಂತೆ ಶುರು ಮಾಡೇ ಬಿಟ್ವಿ. ವಾಟ್ ಈಸ್ ದಿ ನೇಮ್ ಆಫ್ ಯುವರ್ ಆರ್ಗನೈಸೇಷನ್ ಅಂದರು. ನಮ್ಮ ಯಜಮಾನ್ರು ನೀನು ನಾಗು ನಾನು ಶಂಕರ್ NS ಫುಡ್ಸ್ ಅಂತ ಇಟ್ಬಿಡೋಣ ಅಂತ. ಆಮೇಲೆ ಏನು ಹಿಂತಿರುಗಿ ನೋಡಲೇ ಇಲ್ಲ. ಎಲ್ರಿಗೂ ನಮಸ್ಕಾರ. ನಮ್ಮ ಟಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ತಿರ್ಗಾ ಇನ್ನೊಂದು ಹೊಸ ಟಾಪಿಕ್ ಅನ್ನೋಕ್ಕಿಂತ ಒಂದು ಲೈಫ್ ಜರ್ನಿ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಏನಂದರೆ ಇನ್ಸ್ಪಿರೇಷನ್ ಅಂದರೆ ಒಬ್ಬರು ಅವ್ರ ಜರ್ನಿಯಿಂದ ನಮ್ಗೆ ಏನು ಇನ್ಸ್ಪಿರೇಷನ್ ಸಿಗುತ್ತೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಯಂಗ್ಸ್ಟರ್ಸು ತುಂಬ ಚಿಕ್ಕ ವಿಷಯಗಳಿಗೆಲ್ಲ ಖಿನ್ನತೆ, ಡಿಪ್ರೆಷನ್ನು, ನಮಗಾಗಲ್ಲ, ನಮಗೇನು ಮೋಟಿವೇಶನ್ ಇಲ್ಲ ಅಂತ ಒದ್ದಾಡ್ತಾರೆ. ಬಟ್ ಇವ್ರದ್ದು ಸ್ಟೋರಿ ನಾವು ಕೇಳೋದ್ರಿಂದ ಆ ಟೈಮಲ್ಲಿ ಅವ್ರು ಎಷ್ಟು ಇನ್ಸ್ಪೈರ್ಡ್ ಆಗಿ ವಿತೌಟ್ ಎನಿ ಸಪೋರ್ಟ್ ಎಷ್ಟು ಮುಂದೆ ಬಂದು ಏನೇನು ಅಚೀವ್ ಮಾಡಿದ್ದಾರೆ ಅಂತ ನಾನು ಈಗಿನ ಯಂಗ್ ಜನ್ರೇಷನ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ ಇರುವ ನಾಗು ಶಂಕರ್, ವೆಲ್ಕಮ್ ನಮ್ಮ ಟಾಕ್ಸ್ಗೆ. ಥ್ಯಾಂಕ್ ಯು. ನಿಮ್ಮ ಲೈಫ್ ಜರ್ನಿ ಕೇಳೋಕ್ಕೆ ನಾವು ತುಂಬ ಈಗರ ಕಾಯ್ತಾ ಇದ್ದೀವಿ. ಇದರಿಂದ ಯಾರಿಗೋ ಒಬ್ರಿಗೆ ಇನ್ಸ್ಪಿರೇಷನ್ ಆಗತ್ತೆ ಅಂದರೆ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ತುಂಬ ದೊಡ್ಡ ಫ್ಯಾಮಿಲಿ. ನೀವು ನಿಮ್ಮ ಮನೆಯಲ್ಲಿ ಅಡುಗೆ ಅವರಿದ್ದರು, ಆಮೇಲೆ ಕಾರ್ ಡ್ರೈವರಿಂದ ಹಿಡಿದು ಬಸವನಗುಡಿನಲ್ಲಿ ಮನೆ ಇಟ್ಕೊಂಡು ದೆನ್ ಮದುವೆ, ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಫಸ್ಟ್ ನನ್ನ ಎಜುಕೇಷನ್ ಹೇಳ್ಬಿಡ್ತೀನಿ. ನಾನು ಪ್ರೈಮರಿ ಆ್ಯಂಡ್ ಮಿಡ್ಲ್ ಓದಿದ್ದೆಲ್ಲ ನ್ಯಾಷನಲ್ ಮಿಡ್ಲ್ ಸ್ಕೂಲಲ್ಲಿ, ಹೈಸ್ಕೂಲು ಮಹಿಳಾ ಸೇವಾ ಸಮಾಜ್. ಆಮೇಲೆ ವಿಜಯ ಕಾಲೇಜ್ನಲ್ಲಿ BSc ಮಾಡಿ 67ನಲ್ಲಿ ಗ್ರ್ಯಾಜುಯೇಟ್ ಆದೆ. ಸೊ 68ಅಲ್ಲಿ ಮದುವೆ ಆಯಿತು. 69ನಲ್ಲಿ ಮೊದಲನೇ ಮಗ ಹುಡ್ದ ಸುಂದರೇಶ್ ಅಂತ. 73ನಲ್ಲಿ ಗಣೇಶ್ ಅಂತ ಒಂದು 2ನೇ ಮಗ ಹುಡ್ದ. ಆಮೇಲಿಂದ ನಮಗೆಲ್ಲ ಒಂಥರ ಓದಬೇಕು ಏನಾದ್ರು ಕೆಲಸ. ನಂದು BSc ಮಾಡಿದೆ. ನನಗೇನು BSc ಮಾಡಿರೋದು ಬಹಳ ದೊಡ್ಡದು, ನಾನು ವೇಸ್ಟಾಗಿ ಹೋಗ್ತಿದೆ, ನನಗೊಂದು ಕೆಲಸ ಮಾಡಬೇಕು ಅನ್ನೋದು ಅದೊಂಥರ ಮನಸ್ಸಿನಲ್ಲಿ ಹತ್ಕೊಂತು. ಸೊ ನಮ್ಮ ಸುಂದರೇಶ ಇನ್ನು 1 ವರ್ಷದವನು ಇದ್ದಾಗಲೇ ಅಲ್ಲಿ ನಮ್ಮ ಮನೆ ಹತ್ರನೇ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತಿತ್ತು. ಅಲ್ಲಿ ಹೋಗಿ ಕೇಳಿದೆ ನಾನು ಅವ್ರನ್ನ. ಸೊ ಅವರು ನನಗೆ ವಾಲಂಟ್ರಿಯಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದು. ಅಲ್ಲೊಂದು 1 ಇಯರ್ ಕೆಲಸ ಮಾಡಿದೆ ನಾನು. ಎಲ್ಲ ಲೈಫ್ ಬಹಳ ಇಟ್ ವಾಸ್ ವೆರಿ ನೈಸ್, ತುಂಬ ಚೆನ್ನಾಗಿ ನಡೀತಾ ಇತ್ತು. ಆಮೇಲಿಂದ ನನಗೆ ನಮ್ಮ ಅತ್ತೆ ಮಾವನವರ ಸಪೋರ್ಟ್, ನಾನು 67ನಲ್ಲಿ ಗ್ರ್ಯಾಜುಯೇಟ್ ಆಗಿದ್ದು. 77ನಲ್ಲಿ ನಮ್ಮ ಅತ್ತೆ ಮಾವನವರ ಸಪೋರ್ಟಿಂದ ನಾನು B.Ed ಮಾಡಿಕೊಂಡೆ ಅಟ್ ದಿ 77ನಲ್ಲಿ. ಆಮೇಲಿಂದ ನನಗೆಲ್ಲರೂ ಮತ್ತೆ ಕೆಲಸಕ್ಕೆ ಹೋಗಬೇಕು ಅಂತಿದ್ದಾಯಿತು. ಆಗ ನಮ್ಮ ಯಜಮಾನರು ಬೇಡ, 2 ಮಕ್ಕಳು ಚಿಕ್ಕವರು, ನಮ್ಮ ಮನೇಲೇ ಒಂದು ಟ್ಯುಟೋರಿಯಲ್ಸ್ ಮಾಡೋಣ ಅಂತಂದ್ಬಿಟ್ಟು ಒಂದು ಐಡಿಯಾ ಬಂತು ಅವ್ರಿಗೆ. ಅದಕ್ಕೆ ನಮ್ಮ ಎದುರುಗಡೆಯಲ್ಲೇ ಒಬ್ಬರು MES ಹೈಸ್ಕೂಲ್ ಟೀಚರ್ ಇದ್ದರು, ಅವರು ಸಪೋರ್ಟ್ ಮಾಡಿ 1980ನಲ್ಲಿ ನಾವು ಒಂದು ಗುರುಗಣೇಶ್ ಟ್ಯುಟೋರಿಯಲ್ಸ್ ಅಂತ ಶುರು ಮಾಡಿದ್ವಿ. ಅದನ್ನು ಫಸ್ಟು ನಾವು ಶುರು ಮಾಡಿದ್ದು ಒಂದು 6 ಮಕ್ಕಳನ್ನ ಇಟ್ಕೊಂಡು ಶುರು ಮಾಡಿದ್ವಿ. ಆಗ ನಮ್ಮ ಸುಂದರೇಶ 9th ಸ್ಟ್ಯಾಂಡರ್ಡಲ್ಲಿದ್ದ, ಅವ್ನಿಗೆ 10th ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಸೊ ಆ ಥರ ಶುರು ಮಾಡಿ 6 ಜನದ್ದು. ಬಟ್ ಬರೀ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮಾತ್ರ ಮಾಡ್ತಾಯಿದ್ವಿ. ಆಮೇಲೆ ವಿತಿನ್ 1 ಇಯರು ತುಂಬ ಜನಕ್ಕೆ ಗೊತ್ತಾಗೋಯ್ತದು. ಆಗ ವಿತಿನ್ 1 ಇಯರು ಸುಮಾರು ಡಿಮ್ಯಾಂಡ್ ಬಂದಿದ್ದರಿಂದ ನಾವು ಮತ್ತೆ ನಮ್ಮ ಮನೆ ಮಾಡಿ ಮೇಲೆ ಒಂದು 3 ದೊಡ್ಡ ರೂಮ್ ಮಾಡಿ ರೆಗ್ಯುಲರಾಗಿ ಸ್ಕೂಲ್ ಶುರು ಮಾಡಿದ್ವಿ. 10 ಟೀಚರ್ಸ್ ಬರೋರು ಫ್ರಮ್ ಡಿಫ್ರೆಂಟ್ ಸ್ಕೂಲ್ಸ್. ನಾನು ಅಡ್ಮಿನಿಸ್ಟ್ರೇಟಿವ್ ಸೈಡ್ ನೋಡ್ಕೊತಾ ಇದ್ದೆ. ಸೊ ನಮ್ಮ ಯಜಮಾನರು ಅವ್ರಿಗೆ NALಗೆ 7:30 ಬಸ್ ಬರೋದು.
ಅಷ್ಟಕ್ಕೆ ಮುಂಚೆ ಅವ್ರು ಪಾಠ ಮಾಡಿಬಿಟ್ಟು ಹೋಗೋರು, ಮತ್ತೆ ಬಂದಮೇಲೆ ಪಾಠ ಮಾಡೋರು. 11 ಇಯರ್ಸ್ ತುಂಬ ಚೆನ್ನಾಗಿ ನಡೀತು. ಆಗ ನಮ್ಮ ದೊಡ್ಡ ಮಗ ಇಂಜಿನಿಯರಿಂಗ್ ಕಾಲೇಜ್ RV ಕಾಲೇಜಲ್ಲಿ 3rd ಇಯರ್ ಓದ್ತಿದ್ದ. ಎರಡನೇ ಅವನು ಗಣೇಶ ವಿಜಯ ಕಾಲೇಜ್ನಲ್ಲಿ 2nd ಇಯರ್ PUC ಪಾಸ್ ಮಾಡಿ ಎಂಟ್ರೆನ್ಸ್ ಎಕ್ಸಾಮು ಬರೆದಿದ್ದ. ಒಂದಿನ ಏನೋ ನನ್ನ ಹತ್ರ ಕೂತ್ಕೊಂಡಮ್ಮ, ನನ್ನ ಕಣ್ಣು ತುಂಬ ಜೆಟ್ ಬ್ಲ್ಯಾಕ್ ಆಗುತ್ತೆ, ಮೊಪೈಡಲ್ಲಿ ತುಂಬ ಓಡಾಡ್ತಿದ್ದ. ಏನಾಗುತ್ತಪ್ಪ ಅಂತಂದರೆ ನೋಡು, ಮೊನ್ನೆ ಮೊಪೈಡಲ್ಲಿ ಬರಬೇಕಾದ್ರೆ ಫ್ಯೂ ಸೆಕೆಂಡ್ಸ್ ಐಸ್ ಜೆಟ್ ಬ್ಲ್ಯಾಕ್ ಆಗೋಯ್ತು, ನಾನು ಯಾರಿಗೋ ಇಟ್ಬಿಡ್ತಾ ಇದ್ದೆ, ಇದು ಲಕ್ಕಿಲಿ ಅವಾಯ್ಡ್ ಮಾಡಿಕೊಂಡೆ, ಆಮೇಲೆ ಮತ್ತೆ ತಾನೇ ಸೆಟ್ಲ್ ಆಗುತ್ತೆ ಅಂತಂದ. ನಾನೇನಾದ್ರು ಕಣ್ಣು ಪ್ರಾಬ್ಲಮ್ಮು 2nd PUC ಓದ್ತಾ ಇದ್ದೀನಿ ಅಂತ ಚಾಮರಾಜಪೇಟೆಯಲ್ಲಿರೋ ಕಳಸ ಕ್ಲಿನಿಕ್ಗೆ ಕರ್ಕೊಂಡೋಗಿ ಅಲ್ಲಿ ತೋರಿಸ್ದೆ. ಅಷ್ಟೊತ್ತಿಗಾಲೇ ಅವನಿಗೆ ರೈಟ್ ಐನಲ್ಲಿ ವಿಷನ್ ಹೊಟ್ಟೋಗ್ಬಿಟ್ಟಿತ್ತು. ಅವನಿಗೆ ಗೊತ್ತಾಗಿರಲಿಲ್ಲ ಅದನ್ನು. ಡಾಕ್ಟ್ರ್ ಎಷ್ಟು ಹೇಳಿದ್ರು, ಇಲ್ಲ ನಂಗೆ ಕಾಣಿಸ್ತಿಲ್ಲ ಅಂತ. ಆಗಲ್ಲೊಂದು ಸ್ಕಲ್ ಎಕ್ಸ್ರೇ ತೆಗೆದ್ರು, ಅಲ್ಲಿ ಗೊತ್ತಾಯಿತು ಇಟ್ ಇಸ್ ನಾಟ್ ದಿ ಐ ಪ್ರಾಬ್ಲಮ್, ಇಟ್ ಈಸ್ ಸಮಥಿಂಗ್ ಕನೆಕ್ಟೆಡ್ ವಿತ್ ದಿ ಬ್ರೈನ್ ಅಂತ. ಸೊ ಮೆಡಿನೋವಾಗೆ ಅವನಿಗೆ ಒಂದು ಬ್ರೈನ್ ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ಅವತ್ತು ಈವ್ನಿಂಗೆ ಹೋಗಿ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಜೊತೆ ಡಿಸ್ಕಸ್ ಮಾಡೋ ಹೊತ್ತಿಗೆ ಆಗ ಗೊತ್ತಾಯಿತು, ಎ ಟ್ಯೂಮರ್ ಹ್ಯಾಸ್ ಗ್ರೋನ್ ಇನ್ ದಿ ಸೆಂಟ್ರಲ್ ನರ್ವ್ ಅಂತ ಗೊತ್ತಾಯಿತು. ಇನ್ ದ ಬ್ರೈನಲ್ಲಿ ಸೆಂಟ್ರಲ್ ನರ್ವಲ್ಲಿ ಆಗೋಗಿದೆ ಅಂತ. ಬಟ್ ಎವ್ರಿಬಡಿ ನ್ಯೂ. ಅವತ್ತು ನಮ್ಮ ದೊಡ್ಡ ಮಗ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇಬ್ಬರು ನಿಮ್ಯಾನ್ಸ್ಗೆ ಹೋಗಿ ಆ ರಿಪೋರ್ಟ್ ಎಲ್ಲ ತೋರಿಸ್ದಿನೇ ಹೇಳಿದ್ರಂತೆ, ಸರ್ವೈವಲ್ ಚಾನ್ಸಸ್ ಆರ್ ವೆರಿ ರಿಮೋಟ್, ಬಟ್ ಈವನ್ ಇಫ್ ಈ ಸರ್ವೈಸ್ ಹಿ ವಿಲ್ ಬಿ ಎ ಡೆಡ್ ವೆಜಿಟಬಲ್ಸ್ ಅಂತ ಹೇಳಿದ್ರಂತೆ. ಬಟ್ ನಮ್ಮ ದೊಡ್ಡ ಮಗ ಯಾರಿಗೂ ಹೇಳಲಿಲ್ಲ, ಅವನೊಬ್ಬನೇ ಇಟ್ಕೊಂಡಿದ್ದ, ನನ್ನ ತಮ್ಮಂಗೆ ಒಬ್ಬನಿಗೆ ಮಾತ್ರ ಹೇಳ್ದ. ಸೊ ಆಮೇಲೆ ದಿಸ್ ಸ್ಟೋರಿ ವಾಸ್ ಇನ್ 1990. ಸೊ ನಾವು ಜೂನ್ 25 ಇದೆಲ್ಲ ಗೊತ್ತಾಯಿತು. 26th ಅವನ್ನ ನಿಮ್ಯಾನ್ಸಿಗೆ ಸೇರಿಸಿದ್ವಿ. ಸೊ ಒಂದು ವಾರ ಸುಮ್ಮನೆ ಆದ. ಅವ್ನಿಗೆ ಇನ್ನೇನು ಪ್ರಾಬ್ಲಮ್ಮೂ ಇರಲಿಲ್ಲ. ಹಿ ವಾಸ್ ಎ ವೆರಿ ಬ್ರಿಲಿಯಂಟ್ ಬಾಯ್. ಅವನಿಗೋಸ್ಕರ ಮನೆಗೆ ಕಂಪ್ಯೂಟ್ರ್ ತೊಗೊಂಡಿದ್ವಿ. ಸೊ ಅವನಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಪ್ರಾಜೆಕ್ಟ್ಸ್ ಮಾಡಿಕೊಡ್ತಿದ್ದ. ನನಗೆ ಬಸವನಗುಡಿನಲ್ಲಿ ಒಂದು ಕಂಪ್ಯೂಟರ್, ಅವಾಗ AC-ನಲ್ಲೇ ಕಂಪ್ಯೂಟರ್ ಇಡಬೇಕಾಗಿತ್ತು. ಹೌದು, ಫಸ್ಟ್ ಕಂಪ್ಯೂಟರ್. ಮಿಕ್ಕಿದ ಜನರೇಷನ್ ಅಂದ್ರೆ ನಮ್ಮ ಅಣ್ಣಂದ್ರೆ ಇನ್ನೊಂದು ಸ್ವಲ್ಪ ದಿನ ನಿಮ್ಮ ಮನೆಯಲ್ಲೇ ಬಂದು ಕಲಿತು. ಪ್ರಸನ್ನ ಅಂತ ಅವ್ರು ಬಂದು ಅವರೆಲ್ಲ ಪಾಪ ತುಂಬ ಹೆಲ್ಪ್ ಮಾಡಿದ್ರು ಸೆಟಪ್ ಮಾಡೋಕ್ಕೆ. ಆವಾಗ ಆ್ಯಕ್ಚುಲಾಗಿ ನಮ್ಗೆ ಅಷ್ಟು ದುಡ್ಡು ಇರಲಿಲ್ಲ ತೊಗೊಳ್ಳೋಕ್ಕೆ. ನಮ್ಮ ಯಜಮಾನ್ರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಿದ್ರು. ಸೊ ಆ ದುಡ್ಡಿತ್ತು, ಅದನ್ನು ಇದಕ್ಕೆ ನಾವು ಇನ್ವೆಸ್ಟ್ ಮಾಡಿ ಇವನಿಗೋಸ್ಕರ ತುಂಬ ಇಷ್ಟಪಡ್ತಾನಂತ ಅಷ್ಟು ಬುದ್ಧಿವಂತ ಆಗಿದ್ದ. ಕಾಲೇಜಿನಲ್ಲಿ 2-3 ಸತಿ ಬ್ಲಡ್ ಡೊನೇಟ್ ಮಾಡಿ ಬಂದಿದ್ದ. ನಾ ತಮಾಷೆ ಮಾಡ್ತಿದ್ದೆ, ಯಾಕೋ ಹೀಗಾಗಲೆಲ್ಲ ಹೋಗೋಗಿ ಇದು ಮಾಡ್ತೇನೆ, ಅಲ್ಲಿ ಒಳ್ಳೆ ತಿಂಡಿ ಕೊಡ್ತಾರಮ್ಮ, ಅದಕ್ಕೋಸ್ಕರ ಕೊಟ್ಟು ಬರ್ತೀನಿ ಅಂತ. ಆ ಥರ ಇವತ್ತು ವೆರಿ ಜಾಲಿ, ಒಂಥರ ಸದಾ ಒಂಥರ ನಗತಾ ಇರೋವಂಥ ಹುಡುಗ. ರೆಡಿ ಎತ್ತರ ಇದ್ದ, ಒಳ್ಳೆ. ಒಂದಿನೂ ಏನು ಪ್ರಾಬ್ಲಮ್ಮು ಇರಲಿಲ್ಲ. ಇದು ಯಾಕೆ ಬಂತೋ ಗಾಡ್ ಓನ್ಲಿ ನೋಸ್. ಆ 8 ದಿನ ಕೂಡ ಅವನಿಗೆ ಆವಾಗ ವರ್ಲ್ಡ್ ಕಪ್ ಇದು ಫುಟ್ಬಾಲ್ ನಡೀತಾ ಇತ್ತು. ಅವನಿಗೆ ಫೈನಲ್ಸ್ ಮ್ಯಾಚ್ ನೋಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಆ 8 ದಿನನೂ ಎಲ್ಲ ಸ್ಟಡಿ ಮಾಡಿದ್ದಾನೆ. ಇದು 2 ದಿನ ಆಪ್ರೇಷನ್ ಮಾಡ್ತಾರೆ, 2 ದಿನಕ್ಕೆ ನಾ ಮನೆಗೆ ಹೋಗ್ಬೋದು, ಎಲ್ಲ ಅವನೇ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಬಂದವ್ರಿಗೆಲ್ಲ ಅದೇನೇ ಹೇಳ್ತಾ ಇದ್ದ. ಅಷ್ಟರಲ್ಲಿ ಇವನ ಫ್ರೆಂಡ್ ಒಬ್ಬನು ತುಂಬ ಪ್ರಹ್ಲಾದ್ ಅಂತ, ತುಂಬ ವೆರಿ ಕ್ಲೋಸ್ ಫ್ರೆಂಡ್ಸ್. ತುಂಬ ಇವನು ನಮ್ಮ ಮನೇಲಿರೋನು, ಇಲ್ದಾರೆ ಅವನ ಮನೇಲಿರೋನು. ಆ ಹುಡುಗನ ತಂದೆ ಇರಲಿಲ್ಲ, ತಾಯಿ ಪಾಪ ಬ್ಯಾಂಗ್ಳೂರ್ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು. ನಾವು ಇವನಿಗೆ 10,000 ಕೊಟ್ಟು ಇದರಲ್ಲಿ RV ಕಾಲೇಜಲ್ಲಿ ಬುಕ್ ಮಾಡಿದ್ರು. ಆವಾಗ ಅವನು ಪಾಪ ಆ ಹುಡುಗಕ್ಕೆ ಅಷ್ಟು ಶಕ್ತಿ ಇರಲಿಲ್ಲ. ಅವ್ನು BScಗೆ ಸೇರ್ಕೊಂಡ್ಬಿಡ್ತಾನೆ ಅಂತ ಇವನಿಗೆ ತುಂಬ ಒದ್ದಾಡ್ತಾ ಇದ್ದ, ಫ್ರೆಂಡ್ಶಿಪ್ ಹೊಟ್ಟೋಗ್ಬಿಡುತ್ತೆ ಅಂತ. ಆಮೇಲೆ ಕೊನೆಗೆ ಅವನ್ನ ಆಪ್ರೇಷನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ತಮ್ಮ ಕೇಳಿದ್ರೆ, ಏನೋ ಭಯ ಆಗುತ್ತೆ. ಏನು ಭಯ ಇಲ್ಲ ಮಾವ, ನಾನು ಎಲ್ಲ ಓದಿದ್ದೀನಿ, ಅದು ಆ ಪಲ್ಲಿಗೆ ಏನಾರು ಒಂದು ಮಾಡಿ ಮಾವ, ದಟ್ ವಾಸ್ ಇಸ್ ಲಾಸ್ಟ್ ವರ್ಡ್ಸ್. ಸೊ ಆಯಿತು, ಆಪ್ರೇಷನ್ ಆಯಿತು. July 3rd ಆಪ್ರೇಷನ್ ಆಯಿತು. 9 ದಿನ ಅಲ್ಲಿ ಯಾರನ್ನೂ ಒಳಗೆ ಬಿಡ್ತಾ ಇರಲಿಲ್ಲ. ನಾವು 9 ದಿನ ಹೋಗೋದು, ಇವಾಗ ನಾನು ಬರುತ್ತೆ ಇವತ್ತು ಬರುತ್ತೆ ಅಂತ ಹೋಗ್ತಾ ಇರೋದು. 9ನೇ ದಿನದ ಹೊತ್ತಿಗೆ ವಿ ಲಾಸ್ಟ್ ಹಿಮ್. ಅದೊಂಥರ ಏನೂ ಮಾಡೋಕ್ಕಾಗಲಿಲ್ಲ. ಒಂಥರ ಇಟ್ ವಾಸ್ ಎ ಬಿಗ್ ಟ್ರ್ಯಾಜಿಡಿ ಇನ್ ಅವರ್ ಹೌಸ್. 18 ವರ್ಷದ ಹುಡುಗ, ಟ್ರ್ಯಾಜಿಡಿ ಥರ ಆಗೋಯ್ತು. ಒಂಥರ ತುಂಬಾ ಯಾರಿಗೂ ಏನೂ ಮಾಡಿದಾಗ ಇದಾಗೋಯ್ತು. ಆವಾಗ ನಾನು ಅವತ್ತಿನ ದಿನ ನಾನು ಅಳಲಿಲ್ಲ. ಯಾಕೆ ಅಂತಂದರೆ ದಿಸ್ ಡೆಸ್ಟಿನಿ, ಏನೂ ಮಾಡೋಕ್ಕಾಗಲ್ಲ. ಇದು ಅವನ ಆಯಸ್ಸು ಅಷ್ಟೇ ಇದ್ದಿದ್ದು. ಅದೇ ಅವ್ನು ಹೋಗೋಕ್ಕೆ ಮುಂಚೆ ದೇವರಲ್ಲಿ ಒಂದು ಕೇಳ್ಕೊಂಡಿದ್ದೆ, ಅವ್ನು ಬಿಟ್ಟು ಹೋದರೆ ಇದೆಲ್ಲ ಸರಿಯಾಗಿ ಬಿಟ್ಟು ಹೋಗಪ್ಪ, ಏನಾದ್ರು ಒಂದು ಊನಗೀನ ಆಗಿಬಿಟ್ರೆ ಒಂದು ತುಂಬಾ ಕಷ್ಟ ಆಗುತ್ತೆ,
ಅಂತ ಕೇಳ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಹಾಫ್ ಆನ್ ಅವರಲ್ಲೇ ಈ ಥರ ನ್ಯೂಸ್ ಬಂತು. ಸೊ ನಾನೇನು ಮಾಡಿದೆ, ಅಲ್ಲಿ ದೊಡ್ಡವ್ರು ಏನು ಮಾಡ್ಕೊಂಡ್ರೋ ಗೊತ್ತಿಲ್ಲ, ನಾನು ಆರ್ಮಿ ಕಾಲೇಜ್ಗೆ ಹೋಗಿ ನನ್ನ ತಮ್ಮನ ಜೊತೆ ಸುಂದರೇಶನ ಜೊತೆ ಹೇಳಿದೆ ಈ ಥರ ಹೀಗಾಗಿದೆ. ಯಾಕಂದರೆ ಆಗಸ್ಟ್ 1 ಕಾಲೇಜ್ ಶುರುವಾಗಬೇಕಾಗಿತ್ತು. ಅಲ್ಲಿ ನೋಡಿದ್ರೆ ಎಲ್ಲ ಕಡೆ ಸಿ ವಿ ಗಣೇಶ್ ಅಂತ ಬಂದ್ಬಿಟ್ಟಿದೆ ರೆಕಾರ್ಡಲ್ಲಿ. ವಿ ಕೆನಾಟ್ ಚೇಂಜ್, ಸಾರಿ ಅಮ್ಮ ಅಂದ್ಬಿಟ್ರು. ಆಮೇಲೆ ಏನು ಮಾಡಿದ್ರೆ ಅವರೇ ಹೇಳಿದ್ರು, ಯಾರೋ ಒಬ್ಬರು ಇನ್ನೊಬ್ರು ಇದ್ದಾರೆ ಅಲ್ಲಿ ವಿಶ್ವೇಶ್ವರಪುರದಲ್ಲಿ, ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿ ಅವರೇನಾದ್ರು ಇದು ಮಾಡಿದ್ರೆ ನಾವು ನೋಡಿ. ರಾತ್ರಿ 10 ಗಂಟೆಲಿ ಅವ್ರ ಮನೆಗೆ ಹೋಗಿ ನನಗೆ ಇದು ಕತೆ ಎಲ್ಲ ಹೇಳಿದೆ. ಪಾಪ ಹೀ ಒಬ್ಲೈಜ್ಡ್. ಸೊ ಗಣೇಶಂಗೆ ಕೊಡೋ ಸೀಟ್ನ ಪ್ರಹ್ಲಾದಕ್ಕೆ ಕೊಟ್ಟರು. ಸೊ ವಾಟ್ ಎವರ್ ಐ ವಾಸ್ ಸಪೋಸ್ ಟು ಡೂ ಫಾರ್ ಗಣೇಶ, ಐ ಡಿಡ್ ಎವ್ರಿಥಿಂಗ್ ಫಾರ್ ಪ್ರಹ್ಲಾದ್. ಒಂದು ಯೂನಿಫಾರಮು, ಒಂದು ಟಿ ಸ್ಕ್ವೇರು, ಬೋರ್ಡ್, ಡ್ರಾಯಿಂಗ್ ಬೋರ್ಡು, ಬುಕ್ಸು ಎಲ್ಲ ಕೊಟ್ಟೆ. ಇವತ್ತು ಆ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಇಂಜಿನಿಯರಿಂಗ್ ಆದ, 2 ಮಕ್ಕಳಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾನೆ. ಸೊ ಯು ಸಿ ಗಣೇಶ್ ಇನ್ ಪ್ರಹ್ಲಾದ್. ಅಷ್ಟೇ, ಗಣೇಶನ್ನ ನಾನು ಪ್ರಹ್ಲಾದಲ್ಲಿ ನೋಡಿದೆ. ಇದಾದಾಗ ನಾವು ನಮ್ಮ ಫ್ರೆಂಡ್ ಒಬ್ಳು ನ್ಯೂ ಜರ್ಸಿಯಿಂದ ಬಂದಿದ್ಲು ಇದೇ ಸಮಯದಲ್ಲೇನೆ. ಅವಳು ಹೇಳಿದ್ಲು, ಅವಳು ತುಂಬ ಕ್ಲೋಸ್ ಫ್ರೆಂಡ್, ನಾವು ಬಂದ್ಬಿಡಿ ಇವಾಗ, ನಿಂಗೆ ಈ ದುಃಖ ಮರೆಯೋಕ್ಕಾಗಲ್ಲ, ನ್ಯೂ ಜರ್ಸಿಗೆ ಬಂದ್ಬಿಡು ಅಂತ. ನಾನು ಹೇಳಿದೆ, ಈ ಸಮಯದಲ್ಲಿ ನಾನು ಎಲ್ಲೂ ಬರಲ್ಲ, ಈವನ್ ನಮ್ಮ ಅಮ್ಮನ ಮನೆಗೆ ಕೂಡ ಹೋಗಲ್ಲ. ಯಾಕಂದರೆ ಈ ದುಃಖ ನಾನೇ ಸರಿ ಮಾಡ್ಕೋಬೇಕೇ ಹೊರತು ಇನ್ಯಾರ್ದು ತುಂಬ ಸಂಗೀತ ಕೇಳಿ 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 ನನ್ನ ದುಃಖ ಮರೆಸ್ಕೊಂಡೆ ನಾನು. ಆಮೇಲೆ ಎಕ್ಸಾಕ್ಟ್ಲಿ ಆಫ್ಟರ್ 1 ಇಯರ್ ಅವಳೇ ಮತ್ತೆ ಕಾಲ್ ಮಾಡಿದ್ಲು ನನಗೆ, ಈ ಥರ ಇದಿದೆ, ಬಾರೆ ಇವಾಗ ನಮ್ಮ ಯಜಮಾನ್ರು ಇಲ್ಲ, ಅದೇ ದೂರದಲ್ಲಿದ್ದಾರೆ, ನಾನು ಸ್ಪಾನ್ಸರ್ ಮಾಡ್ತೀನಿ ಬಾ ಅಂತ ಕರೆದ್ಲು ನನ್ನ. ಸೊ ಅವಾಗೇನೋ ಸ್ವಲ್ಪ ಪರವಾಗಿಲ್ಲ, ಅಷ್ಟೊತ್ತಿಗೆಲ್ಲ ದುಃಖ ಗಿಕ್ಕ ಎಲ್ಲ ಹೋಗಿತ್ತು. ನೋಡೋಣ, ನಮಗೂ ಒಂದು ಚೇಂಜ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಸುಂದರೇಶ ಇಲ್ಲದೇ ಬಿಟ್ಬಿಟ್ಟು ಅಷ್ಟೊತ್ತಿಗೆಲ್ಲ ಅವ್ನು ಅಪ್ಲೈ ಮಾಡಿದ್ದ. ನಾನು ನಮ್ಮ ಯಜಮಾನರು ಅವಳ ಮನೆಗೆ ಹೋದ್ವಿ ನ್ಯೂ ಜರ್ಸಿಗೆ. ತುಂಬ ಚೆನ್ನಾಗಿತ್ತು, ಎಲ್ಲ ಹೊಸ ಥರ. ಆಮೇಲೆ ಅವಳೇ ನಮ್ಮನ್ನು ಕೆನಡಾಗೆ ಒಂದು 15 ಡೇಸ್ ಕಳಿಸಿದ್ಲು. ಅಲ್ಲೂ ಎಲ್ಲ ನೋಡ್ಕೊಂಡು ವಾಪಸ್ ಬಂದಾಗ ಸುಂದರೇಶ ಫೋನ್ ಮಾಡಿ, ನಾವು 4 ಮಂತ್ಸ್ ಅಂತ ಹೋಗಿದ್ದಿದ್ದು ನಾವು. ಬಟ್ ಸುಂದರೇಶ ಫೋನ್ ಮಾಡಿದ, ಅಮ್ಮ ಅಷ್ಟು ದಿನ ಮಾಡಬೇಡಿ, ನನಗೆ ಸೀಟ್ ಸಿಕ್ಕಿದೆ ನ್ಯೂ ಹ್ಯಾವೆನ್ ಕೆನೆಕ್ಟಿಕಟ್ಟಲ್ಲಿ. ಸೊ ಅದು ಕೆನರಾ ಬ್ಯಾಂಕಲ್ಲಿ ಲೋನ್ಗೆಲ್ಲ ಪೇರೆಂಟ್ ಸಿಗ್ನೇಚರ್ ಬೇಕು, ಸೊ ಬಂದುಬಿಡಿ, ಪ್ರೀಪೋನ್ ಮಾಡ್ಕೊಂಡು ಬಂದುಬಿಡಿ ಅಂತಂದ. ಸೊ ನಾವು ಪ್ರೀಪೋನ್ ಮಾಡಿಕೊಂಡು ವಾಪಸ್ ಬಂದುಬಿಟ್ವಿ ನಾವು. ಇದು ಯಾವ ಇಯರಲ್ಲಿ ಏನಾದರೂ? 1991. 1991 90ಲಿ ಅವನು ಗಣೇಶ ಹೋಗಿದ್ದು, 91ನಲ್ಲಿ ಇದಾಗಿದ್ದು. ಆವಾಗ ಅದು ನೀನು ಮೊನ್ನೆ ಒಂದು ಪಾಯಿಂಟ್ ಹೇಳೋದು ಮರೆತೆ. ಅವತ್ತು ನಾವು ಬಂದ್ವಲ್ಲ ನ್ಯೂ ಜರ್ಸಿಯಿಂದ, ಒಬ್ಬ ಹುಡುಗ ನಮ್ಮನ್ನು ಡ್ರಾಪ್ ಮಾಡ್ದ ಏರ್ಪೋರ್ಟ್ಗೆ. ಅವನು ಕೇಳ್ದ, ಅಂಕಲ್ ಏನು ಮಾಡ್ತೀರಿ ಇವಾಗ ಮನೆಗೆ ಹೋಗಿ, ನೀವು ರಿಟೈರ್ ಆಗಿದೆ, ನನ್ನ ಮಗನೂ ಅಮೇರಿಕಾಗೆ ಬರ್ತಾನೆ, ನೀವೇನು ಮಾಡ್ತೀರಿ? ಏನು ಮಾಡೋದೋ ನನಗೂ ಗೊತ್ತಿಲ್ಲಪ್ಪ ಅಂದರು. ಅವನಂದ, ನೀವು ಯಾಕೆ MS ಮಾಡಬಾರ್ದು ಅಂತಂದ. ನಕ್ಬಿಟ್ರಿ ಇವರು, ಅಯ್ಯೋ ನಂಗಾಲ 52 ವರ್ಷ ಆಗಿದೆಯಪ್ಪ, ನನಗೆ ಯಾರು ಸೀಟ್ ಕೊಡ್ತಾರೆ ಅಂತ. ಆಗ ಅಂಕಲ್ ಇಲ್ಲಿ ವಯಸ್ಸಿನ ಇದಿಲ್ಲ, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಇನ್ನೂ ನಿಮಗಿಂತ ದೊಡ್ಡವ್ರು ಇದ್ದಾರೆ, ವೈ ಡೋಂಟ್ ಯು ಟ್ರೈ ಅಂತ ಇಷ್ಟೇ ಅವ್ನು ಹೇಳಿದ್ದು. ಅವ್ರ ತಲೆಯಲ್ಲಿ ಅದೊಂದು ಸ್ವಲ್ಪ ವರ್ಕ್ ಆಗೋಕ್ಕೆ ಶುರುವಾಯಿತು. ಏನೋ ಚಾನ್ಸ್ ಇದೇನೋ ಇದೇನೋ ಬಟ್ ಹೇಗೆ ಏನೋ ನಮಗೆ ಗೊತ್ತಿಲ್ಲ. ಬಂದ್ವಿ, ಬೆಂಗಳೂರಿಗೆ ಬಂದ್ವಿ. ಆಮೇಲೆ ಸುಂದರೇಶಂಗೆ ಲೋನ್ ಅದೆಲ್ಲ ತೊಗೊಂಡು ಸೆಪ್ಟೆಂಬರ್ 1 ಅವನನ್ನು ಇದಕ್ಕೆ ಕಳಿಸಿದ್ವಿ. ಅವನೇನು ಅಂದ್ಕೊಂಡ, ಅವ್ನು GRE ಕೋರ್ಸ್ ತೊಗೊಂಡಿದ್ದು ಭಾಳ ಚೆನ್ನಾಗಿದೆ ಅಂತ. ಅಲ್ಲಿ ಹೋದರೆ ಗೊತ್ತಾಯಿತು ಇಟ್ ಈಸ್ ನಥಿಂಗ್ ಅಂತ. ಯಾಕೆಂದ್ರೆ ಬೇರೆ ಬೇರೆ ಹುಡುಗರ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ, ಅವ್ರಿಗೆಲ್ಲ ಇನ್ನೂ ಚೆನ್ನಾಗಿತ್ತು ಸ್ಕೋರ್ಸು. ಅವನು ಇಮಿಡಿಯೇಟಾಗಿ ಮತ್ತಿರ್ಗ ಇದೆಲ್ಲ ಇನ್ನೊಂದು ಸರ್ತಿ GRE ಎಲ್ಲ ತೊಗೊಂಡು ಒಳ್ಳೆ ಸ್ಕೋರ್ಸ್ ತೊಗೊಂಡು ಅವನು ಯೂನಿವರ್ಸಿಟಿ ಶಿಫ್ಟ್ ಮಾಡಿಕೊಂಡ. ನ್ಯೂ ಜರ್ಸಿನಲ್ಲಿ ಯಾವುದು ಯೂನಿವರ್ಸಿಟಿ, ಅದು ನ್ಯೂ ಜರ್ಸಿ ಯೂನಿವರ್ಸಿಟಿನಲ್ಲಿ ಅಲ್ಲಿ MS ಮಾಡೋಕ್ಕೆ ಶುರು ಮಾಡಿದೆ. MS ಇನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಜರ್ನಿ, ಅಮೇರಿಕಾ ಜರ್ನಿ, ಇವಾಗ ನಮ್ಮ ದೊಡ್ಡಪ್ಪ ಹೆಂಗೆ ಬರೆದ್ರು? ಯಾಕಂದರೆ ಇವಾಗ ಈಗಿನ ಕಾಲದ ಮಕ್ಕಳು MS ಅಮೇರಿಕಾಗೆ ಹೋಗ್ತೀವಿ, ಚೆನ್ನಾಗಿ ದುಡ್ಡು ಮಾಡ್ಕೊಳ್ತೀವಿ, ವಾಪಸ್ ಬರ್ತೀವಿ, ಇಲ್ಲೊಂದು ಸೈಟ್ ತೊಗೊಳ್ತೀವಿ, ಇಲ್ಲೊಂದು ಮನೆ ಕಟ್ತೀವಿ, ಅದು ಆಗಿಲ್ಲ ಅಂದರೆ ದೆ ವಿಲ್ ಗೋ ಟು ಡಿಪ್ರೆಷನ್. ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪ ನೀವು ಎಲ್ಲ ಇಟ್ ಈಸ್ ಅಬೌಟ್ 52 ವರ್ಷದಲ್ಲಿ ಓದಬೇಕು ಅನ್ನೋ ಅದು ಅವ್ರಿಗೆ ಹಾಕಿತ್ತು ಮೊದಲಿಂದ. ಅವ್ರಿಗೆ ಟೀಚಿಂಗ್ ಒಂದು ಹಾಬಿ, ಪ್ಯಾಷನ್ ಅವ್ರಿಗೆ ಟೀಚಿಂಗು. ಅಟ್ ದಿ ಸೇಮ್ ಟೈಮ್ ಹಿ ವಾಸ್ ಲರ್ನಿಂಗ್ ಆಲ್ಸೋ. ಒಂಥರ ಹೊಸ ವಿಚಾರ, ಹೊಸದಿದು ಏನಿದ್ರು ಅವ್ರಿಗೆ ತಿಳ್ಕೊಬೇಕು, ಮಾಡಬೇಕು ಅನ್ನೋದೆಲ್ಲ ಆಸೆ ಇತ್ತು ಅವ್ರಿಗೊಂಥರ. ಅಂದರೆ ಅವರು ಓದಿ BSc BE ಮಾಡಿದ್ರು ಅವರು. ಆ ಕಾಲದಲ್ಲಿ ಅವ್ರ ತಂದೆಗೆ ಪಾಪ ಓದ್ಸೋಕ್ಕಾಗಲಿಲ್ಲ, MS ಮಾಡೋಕ್ಕೆ ಅದಕ್ಕೆಲ್ಲ ಓದ್ಸೋಕ್ಕಾಗಲಿಲ್ಲ.
ಸೊ ಅದೊಂದು ಅವ್ರ ತಲೆಯಲ್ಲಿ ವರ್ಕ್ ಆಗ್ತಾಯಿತ್ತು. ಆಮೇಲೆ ಈಗ ಬಂದು ಸುಂದರೇಶನ್ನ ಕಳಿಸಿದ್ದಾಯಿತು ನಾವು. ಆಮೇಲೆ ಈಗ ಇವ್ರಿಗೆ ಏನು ಮಾಡಬೇಕು ಅನ್ನೋದೊಂಥರ ಆ ಹುಡುಗ ಹೇಳಿದ್ದು ಬೇರೆ ಇದಾಗ್ತಿತ್ತು. ಸೊ ಸುಂದರೇಶ ಹೋಗೋಕ್ಕೆ ಮುಂಚೆ ಒಂದು ವೀಸು ಕನ್ಸಲ್ಟೆಂಟ್ಸ್ ಅಂತ ಅವ್ರ ಹತ್ರೆಲ್ಲ ಹೆಲ್ಪ್ ತೊಗೊಂಡಿದ್ದ. ಸೊ ಇವರು ಹೋಗಿ ಅವನ ಹತ್ರ ಎಲ್ಲ ಕೊಟ್ಟರು, ಅದನ್ನೆಲ್ಲ ತಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ತೊಗೊಂಡು ಹೋಗಿ ಕೊಟ್ಟರು. ಆಮೇಲೆ ಅವನು ಆಯಿತು ಅಂತ ಅವನೇನು ಅಷ್ಟು ಮಾಡಲಿಲ್ಲ. ಆಮೇಲೆ ಒಂದಿನ ನಾನು ಡೆಕನರಲ್ಲಿ ನೋಡ್ಬೇಕಾದ್ರೆ ಐ ಸಾ ಎನ್ ಅಡ್ವರ್ಟೈಸ್ಮೆಂಟ್, ಇಫ್ ಯು ವಾಂಟ್ ಎ ಸೀಟ್ ಇನ್ ಅಮೇರಿಕನ್ ಯೂನಿವರ್ಸಿಟಿ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಮೀ ಅಂತ. ಸೊ ತಕ್ಷಣವೇ ಇವರೆಲ್ಲ ರೆಡಿ ಮಾಡ್ಕೊಂಡಿದ್ದಾಗ ಹೋದ್ವಿ ನಾವು. ಅವನು ದಟ್ ಪರ್ಸನ್ ಅವನು ಆಗಲೇ ಸುಮಾರು ಜನನ ಕಳಿಸಿದ್ದ ಬೇರೆ ಬೇರೆ ಯೂನಿವರ್ಸಿಟಿಗೆ. ನಮಗೆ ಇವರು ಡಬಲ್ ಗ್ರ್ಯಾಜುಯೇಟ್ ಆಗಿರೋದ್ರಿಂದ 2 ಯೂನಿವರ್ಸಿಟಿನಲ್ಲಿ ವಿತಿನ್ 15 ಡೇಸ್ ಸೀಟ್ ಕೊಡಿಸ್ಬಿಟ್ಟ. ಒಂದು ಒಕ್ಲಹಾಮ, ಒಂದು ಫೋರ್ಟ್ ಲಾಡರ್ಡೇಲ್ ನೋವಾ ಯೂನಿವರ್ಸಿಟಿ. ಸೊ ಆಮೇಲೆ ಅವನೇ ಹೇಳ್ದ ಓಕ್ಲಹಾಮ ಬೇಡ, ಅಲ್ಲೆಲ್ಲ ತುಂಬ ಚಳಿ, ಇದು ವೆದರ್ ಇದು ಕಂಡೀಷನ್ಸ್ ಚೆನ್ನಾಗಿಲ್ಲ, ಫೋರ್ಟ್ ಲಾಡರ್ಡೇಲ್ಗೆ ಹೋಗಿ. ಬಟ್ ಅವನ್ನೆಲ್ಲ ಹೇಳ್ದ ಇದೆಲ್ಲ ನಾನು ಮಾಡ್ತೀನಿ, ಬಟ್ ವೀಸಾ ಇಸ್ ನಾಟ್ ಮೈ ಪ್ರಾಬ್ಲಮ್. ಅದನ್ನು ನೀವು ಐ ವಿಲ್ ಗೈಡ್ ಯು, ಬಟ್ ಯು ಹ್ಯಾವ್ ಟು ಗೋ ಆ್ಯಂಡ್ ಅಟೆಂಡ್ ದಿ ವೀಸಾ ಎಲ್ಲ ನಮಗೆಲ್ಲ ಹೇಳ್ದ. 1-2 ಫೈಲು ಅದಕ್ಕೆಲ್ಲ ಅದೇನೋ ಮನೆ ಪೇಪರ್ಸ್ ಅಂತ ಇದಂತ ತುಂಬಾ ಅದಕ್ಕೆಲ್ಲ ಪ್ರೊಸೀಜರ್ ಎಲ್ಲ ತೊಗೊಂಡು ಹೋದ್ವಿ. ಅಲ್ಲಿ ಮದ್ರಾಸ್ ಇಮಿಗ್ರೇಷನ್ ಆಫೀಸ್ನಲ್ಲಿ ಬೆಳಗ್ಗೆ 4 ಗಂಟೆಯಿಂದ ಕೂತಿರಬೇಕು ನಾವು. ಸೊ ನಮ್ಮ ಟರ್ನ್ ಬಂದಾಗ ನಮ್ಮನ್ನು ಒಳಗೆ ಬಿಡ್ತಾರೆ. ಅವತ್ತೇನೋ ನಮ್ಗೆ 10:30ಗೆ ಸಿಕ್ತು. ಒಳಗಡೆ ಹೋದ್ವಿ. ಆಮೇಲೆ ನಮ್ಮ ಕೌಂಟರಿಗೆ ಹೋದ್ವಿ. ನಾವು ಎಲ್ಲ ಕೊಟ್ವಿ ನಮ್ಮ 2 ಫೈಲು. ಅವಳು ಯಾರೋ ಲೇಡಿ ಆಫೀಸರ್ ಅವಳು. ಎಲ್ಲ ತುಂಬ ಪ್ರಶ್ನೆಗಳು ಕೇಳೋದು, ಏನೇನೋ ಎಲ್ಲದಕ್ಕೂ ಆನ್ಸರ್. ಲಾಸ್ಟ್ ಕ್ವಶನ್ ವಾಸ್ ಹೌ ಮೆನಿ ಕಿಡ್ಸ್ ಯು ಹ್ಯಾವ್ ಅಂದ್ಲು. ಐ ಗಾಟ್ ಓನ್ಲಿ 1 ಸನ್ ಅಂದೆ. ವಾಟ್ ಈಸ್ ಈ ಡೂಯಿಂಗ್, ವೇರ್ ಈಸ್ ಈ ಅಂದರು. ಹೀ ಈಸ್ ಇನ್ ನ್ಯೂ ಹ್ಯಾವೆನ್ ಕನೆಕ್ಟಿಕಟ್ ಅಂದೆ. ತಕ್ಷಣವೇ ಅವಳು ನಮ್ಮ ಫೈಲು ಎಲ್ಲ ಏನು ಪೇಪರೆಲ್ಲ ಫೈಲ್ಗೂ ಹಾಕಲಿಲ್ಲ, ಎಲ್ಲ ವಿಂಡೋ ಮೂಲಕ ತಳ್ಳಿಬಿಟ್ಲು ಅದನ್ನೆಲ್ಲನೂ. ನನಗೆ ಅವಾಗ ತುಂಬ ಅಳು ಬಂದ್ಬಿಡ್ತು. ಇಲ್ಲಮ್ಮ, ಅವರ್ ಸನ್ ವಿಲ್ ಬಿ 2000 miles away, ಸೊ ವಿ ಡೋಂಟ್ ಗೋ ಆ್ಯಂಡ್ ಡಿಸ್ಟರ್ಬ್ ಹಿಮ್. ಸೊ ಇದು ಜಸ್ಟ್ ಅನ್ ನಮ್ಮ ಮನೆ ಕತೆ ಎಲ್ಲ ಮತ್ತೆ ಹೇಳಿದೆ, ಜಸ್ಟ್ ಅನ್ ಎನ್ವೈರ್ಮೆಂಟಲ್ ಚೇಂಜ್, ವಿ ಆರ್ ಗೋಯಿಂಗ್ ಅಂತ. ಬಟ್ ಶಿ ವಾಸ್ ನಾಟ್ ರೆಡಿ ಟು ಹಿಯರ್ ಅವರ್ ಪರ್ಸನಲ್ ಸ್ಟೋರಿ. ಅವಳು ಆಗಲೇ ನೆಕ್ಸ್ಟ್ ಅಂತ ಕೂಗ್ತಾ ಇದ್ಲು ಅವಳು. ಸೊ ಅದನ್ನೆಲ್ಲ ತೊಗೊಂಡಿನೇ ನಾವು ಬಾಗ್ಲ ಹತ್ರ ಬರೋರು ಅವಳೇ ಕೂಗಿದ್ಲು, ಇಫ್ ಯು ಕ್ಯಾನ್ ಕನ್ವಿನ್ಸ್ ದಿ ಅದರ್ ಆಫೀಸರ್ ಟುಮಾರೋ ಐ ಡೋಂಟ್ ಮೈಂಡ್ ಅಂದ್ಲು. ಆಮೇಲೆ ಸರಿ ಅದರ್ ಚಾನ್ಸ್ ಟು ಗೋ ಅದು ಅಂತ ಅವಳು ಹೇಳಿದ್ದು. ಬಟ್ ನಮಗೆ ಅದು ಸರಿಯಾಗಿ ಅರ್ಥವೂ ಆಗಲಿಲ್ಲ ಅದು ಏನು ಹೇಳ್ತಿದ್ದಾಳೆ ಅಂತ. ಆಮೇಲೆ ನಾವು ಈಚೆ ಬಂದಾಗ ಕೌಂಟರ್ನಲ್ಲಿ ಒಬ್ಳು ಕೇಳಿದ್ರು, ಏನಾಯ್ತಾ? ನೋ ವಿ ವರ್ ರಿಜೆಕ್ಟೆಡ್ ಅಂದೆ. ಶೋ ಮಿ ಯುವರ್ ಪಾಸ್ಪೋರ್ಟ್ ನೋಡಿ, ನೋ ನಥಿಂಗ್ ಇಸ್ ಸ್ಟ್ಯಾಂಪ್ಡ್, ವೈ ಡೋಂಟ್ ಯು ಟ್ರೈ ಟುಮಾರೋ ಆಸ್ ಶಿ ಸೆಡ್ ಅಂತ. ಸರಿ ನಮ್ಗೆ ಇರಬೇಕೋ ಬೇಡೋ ಅಂಡ, ಇಲ್ಲಮ್ಮ. ಆವಾಗ ಮತ್ತಿರ್ಗ ಹೋಗಿ ಲಾಡ್ಜ್ಗೆ ಹೋಗಿ ಅಲ್ಲಿದ್ದು ಮಾರಲಿನ ಸೇಮ್ ಪ್ರೊಸೀಜರ್ ಮತ್ತೆ ಬಂದ್ವಿ 4 ಗಂಟೆಗೆ. ಆವತ್ತಂತೂ ನಮಗೆ 1:15 ಸಿಕ್ತು ಚಾನ್ಸು. ಆವಾಗ ಹೋದರೆ ಅವನ ಮೇಲ್ ಆಫೀಸರ್ ಇದ್ದ. ಅವನೇನು ಕ್ವಶನೇ ಕೇಳಿಲ್ಲ ನಮಗೆ. ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಗೋ ಟು ಸ್ಟಡಿ MIBA, ಯುವರ್ ಸನ್ ಈಸ್ ಇನ್ ನ್ಯೂ ಹ್ಯಾವೆನ್ ನ್ಯೂ ಕನೆಕ್ಟಿಕಟ್, ಐ ಆಮ್ ಇಶ್ಯೂಯಿಂಗ್ F1 ಫಾರ್ ಯು, F2 ಫಾರ್ ಯುವರ್ ವೈಫ್, ಗೋ ಆ್ಯಂಡ್ ಪೇ ದಿ ವೀಸಾ ಫೀಸ್ ಇನ್ ಕೌಂಟರ್ ನಂಬರ್ 3 ಇಂದ. ನಾನು ಕಣ್ಕಂಡು ಬಿಟ್ಕೊಂಡು ಏನು ಹೇಳ್ತಿದ್ದ ನೀವು, ನಿನ್ನೆಲ್ಲ ಆ ಕತೆ ಆಯಿತು, ಇವತ್ತು ಈ ಕತೆ ಆಯ್ತಲ್ಲ ಅಂತ ಒಂಥರ ಇಟ್ ವಾಸ್ ಲೈಕ್ ಎ ಮಿರಾಕಲ್ ಥರ ಆಯಿತು. ಎಲ್ಲ ಕಟ್ಬಿಟ್ವಿ. ರಾತ್ರಿ ಬಸ್ಸಲ್ಲಿ ಮನೆಗೆ ಬಂದ್ವಿ. ನಮ್ಮ ಸುಂದರೇಶ ಯೂಶ್ವಲಾಗಿ ಎವ್ರಿ ವೀಕೆಂಡ್ ಫೋನ್ ಮಾಡೋನು. ಅವನು ಅವತ್ತು ಫೋನ್ ಮಾಡಿದ್ದಾನೆ. ನನ್ನ ತಮ್ಮ ಹೇಳಿದ್ದಾನೆ, ಇಲ್ಲಪ್ಪ ನಿಮ್ಮ ಅಮ್ಮ ಅಪ್ಪ ಅವರು ಏನು ಅಮೇರಿಕಾಗೆ ಬರಬೇಕಂತೆ, ವೀಸಾಗೆ ಹೋಗಿದ್ದಾರೆ ಅಂದರೆ ಇವನಿಗೆ ತುಂಬ ಅಪ್ಸೆಟ್ ಆಗೋಗಿದೆ. ಮಾವ ಖಂಡಿತ ಅವ್ರನ್ನ ಕಳಿಸ್ಬೇಡ, ನಾಟ್ ಅಟ್ ದಿಸ್ ಏಜ್. ಯಾಕಂದರೆ ಇಲ್ಲೆಲ್ಲ ಬಂದಾಗ ಅದು ಅಷ್ಟೊಂದೇ ನಮ್ಮ ಯಜಮಾನ್ರಿಗೆ ಡಯಾಬಿಟೀಸು ಶುರುವಾಗಿ ಹೋಗಿತ್ತು. ಆ ಪ್ರಾಬ್ಲಮ್ ಎಲ್ಲ ಇಟ್ಕೊಂಡು ಇಲ್ಲಿ ಬಂದರೆ ಮೆಡಿಕಲೆಲ್ಲ ಇಲ್ಲಿ ತುಂಬ ಕಷ್ಟ. ಮೊನ್ನೆಯೆಲ್ಲ ನಾನು ರೆಸ್ಟೋರೆಂಟ್ಗೆ ಹೋದಾಗ ನಮ್ಮ ಫ್ರೆಂಡ್ ತಂದೆ ತಾಯಿ ಒಂಥರ ವೈಪಿಂಗ್ ಎಲ್ಲ ಮಾಡ್ತಾಯಿದ್ರು. ಆ ಪರಿಸ್ಥಿತಿ ಬರ್ತಾ ಇಲ್ಲೆಲ್ಲರೂ ವರ್ಕ್ ಮಾಡಬೇಕು. ನಾ ಸ್ವಲ್ಪ ಸೆಟ್ಲ್ ಆಗ್ತೀನಿ, ನಾನೇ ಕರೆಸ್ಕೊಳ್ತೀನಿ ಅವ್ರನ್ನ, ಸ್ವಲ್ಪ ಈಗ ಕಳಿಸ್ಬೇಡ ಅಂತ ಹೇಳಿದಾನೆ. ನನ್ನ ತಮ್ಮ ನಂಗೆ ಹೇಳ್ದೆ, ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವರೇನು ಅವೆಲ್ಲ ಕೇಳಿಸ್ಕೊಳ್ಳೋ ಸ್ಥಿತಿಲೇ ಇರಲಿಲ್ಲ. ಹಿ ವಾಸ್ ಸೋ ಸ್ಟಬಲ್. ಇಂಥ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಳ್ತಾರ ಅಂತ ಅವ್ರ ವಾದ. ಆಮೇಲೆ ನಾನು ನೆಕ್ಸ್ಟ್ ಡೇ ನಂಗೆ ಫೋನ್ ಮಾಡಿದೆ. ನಾನು ಇಲ್ಲ ಕಣ, ಆಗ ಅವ್ನಿಗೇನು ಪಾಪ ಸೆಮಿಸ್ಟ್ರ್ ಎಕ್ಸಾಮ್ಸ್ ನಡೀತಾಯಿತ್ತು. ನೋಡು ಇವಾಗ ಈ ವಿಚಾರ ಮಾತಾಡೋದು ಬೇಡ. ಅವನೇನಂದಾನೆ, ನೋಡು ನೀ ತುಂಬ ಮಗ ಅಂತ ಒದ್ದಾಡೋದಾರೆ, ನಂಗೆ ಓದು ಬೇಡ ಏನು ಬೇಡ, ನಾನೇ ಇಂಡಿಯಾಗೆ ವಾಪಸ್ ಬಂದುಬಿಡ್ತೀನಿ ಅಂತ ಆ ಥರ ಹೇಳಿದೆ. ನನಗೆ ಭಯ ಹತ್ಕೊಂಡು, ಬೇಡಪ್ಪ ನೋಡಿ ಈಗ ಆ ಮಾತು ಬೇಡ, ನಿನ್ನ ಎಕ್ಸಾಮ್ ಕಡೆ ಕಾನ್ಸಂಟ್ರೇಟ್ ಮಾಡು,
ನೋಡೋಣ, ಇನ್ನೂ ಈಗ ವೀಸಾ ಬಂದಿದೆ, ಇನ್ನು ಬರ್ತೀವೋ ಇಲ್ವೋ ಅವೆಲ್ಲ ಏನು ಗೊತ್ತಿಲ್ಲ, ಆಮೇಲೆ ಮತ್ತೆ ಮಾತಾಡೋಣ ಅಂದ್ಬಿಟ್ಟು ಸ್ವಲ್ಪ ಅದನ್ನಲ್ಲೇ ಕಟ್ ಶಾರ್ಟ್ ಮಾಡಿಬಿಟ್ಟೆ ನಾನು ಅದನ್ನು. ಆಮೇಲಿಂದ ಸರಿ ನಮಗೆ ಇವನೇನು ಹೇಳಿದಂದರೆ ದಿಲೀಪ್ ರಾಯಿ, ನಿಮಗೆ ಜನವರಿ 6 ಕ್ಲಾಸಸ್ ಶುರು, ಸೊ ಡಿಸೆಂಬರ್ 25 ಕ್ರಿಸ್ಮಸ್ ಅಷ್ಟಕ್ಕೆ ಮುಂಚೆ ನೀವು ಹೊರಟೋಗ್ಬಿಡಿ ಅಂತ ಹೇಳಿದ್ರೆ, ನಾನು ಎಲ್ಲ ಡೇಟ್ ನೋಡ್ಬಿಟ್ಟು ಡಿಸೆಂಬರ್ 16ಗೆ ಒಂದು ಟ್ರಾವೆಲ್ ಏಜೆಂಟ್ ಹತ್ರ ಬ್ಲಾಕ್ ಮಾಡಿಬಿಟ್ಟೆ ನಾನು, ಟಿಕೆಟ್ ಬ್ಲಾಕ್ ಮಾಡಿದೆ. ಆಮೇಲಿಂದ ನೋಡಿದ್ರೆ ನಮಗೆ ದುಡ್ಡು ಬೇಕು, ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಯಿತು. ಆಗ ನಾನೇನು ಯೋಚನೆ ಮಾಡಿದೆ, 2 ಅಪಾರ್ಟ್ಮೆಂಟ್ ಇದೆಯಲ್ಲ, ಗಣೇಶನ ಅಪಾರ್ಟ್ಮೆಂಟ್ ಮಾರಿಬಿಡೋಣ. ಓಕೆ. ಸೊ ಆಮೇಲೆ ಮುಂದಿನ ಏನೋ ನೋಡ್ಕೊಂಡು ಸುಮಾರು ಒಂದು 15-20 ಜನ ರಿಯಲ್ ಎಸ್ಟೇಟ್ ಕರ್ಕೊಂಬಂದರೆ ಒಬ್ಬರು ತೊಗೊಳಕ್ಕೆ ರೆಡಿ ಇಲ್ಲ, ಯಾಕೆಂದರೆ ಇಟ್ ವಾಸ್ ಹಾಫ್ ಕನ್ಸ್ಟ್ರಕ್ಟೆಡ್, ಆಮೇಲೆ ಹೀಗೆ ನಡೀತು. ಇನ್ನೇನು ಥರ್ಸ್ಡೇ ತನಕ ಇದೇ ಥರನೇ ನಡೀತು. ಥರ್ಸ್ಡೇ ಮಧ್ಯಾಹ್ನ ನನ್ನ ತಮ್ಮ ಎಲ್ಲ ನೋಡ್ಬಿಟ್ಟು ನನ್ನ ರೂಮಿಗೆ ಕರೆದು, ನೋಡು ಬಾಬಾ ತುಂಬ ಆಸೆ ಪಡ್ತಾ ಇದ್ದಾರೆ ಓದಬೇಕು ಅಂತ, ನಾವು ಕರ್ಬ್ ಮಾಡೋದು ಬೇಡ, ಸದ್ಯ ಅವ್ರಿಗೊಂಥರ ಮುಂಚೆಲ್ಲ ತುಂಬ ಹುಷಾರಿಲ್ದಾಗ ಎಲ್ಲ ಹಾಗೆ ಈಗ ಇಷ್ಟು ಗೆಲ್ಲುವಾಗ ಅವ್ರು ಓದ್ತೀನಿ ನಿಂತಿದ್ದಾರಲ್ಲ, ನಾನು ಇದು ಮಾಡ್ತೀನಿ, ನನ್ನ ಹತ್ರ ಒಂದು ರೋಲಿಂಗ್ ಮನಿ ಇದೆ, ಒಂದು 3 lakhs ನಾನು ಕೊಡ್ತೀನಿ, ಮನೆದು ಪವರ್ ಆಫ್ ಅಟಾರ್ನಿ ನನಗೆ ಕೊಡು, ಆಮೇಲೆ ಮುಂದಿನ ನೋಡ್ಕೊಳ್ಳೋಣ, ಗೆಟ್ ರೆಡಿ ಅಂತಂದ. ಇಷ್ಟರ ಮಧ್ಯೆ ನಮ್ಮ ಅತ್ತೆ ಮಾವನವ್ರು ವಯಸ್ಸಾದವರು, ಅವ್ರಿಗಂತೂ ತುಂಬಾ ಬೇಜಾರು, ಈ ವಯಸ್ಸಲ್ಲೆಲ್ಲೋ ಕಾಣದೇ ಇರೋ ದೇಶಕ್ಕೆ ಹೋಗ್ತಾ ಇದ್ದಾರೆ, ಇವನಿಗೇನು ಬುದ್ಧಿಗಿದ್ದಿ ಕೆಟ್ಟಿದೆಯಾ ಅಂತ ಪಾಪ ಮಗನ ಸಿಕ್ಕಾಪಟ್ಟೆ ಬೈದರು. ನಮ್ಮ ಅಮ್ಮಂಗೂ ಇಷ್ಟ ಇರಲಿಲ್ಲ, ಯಾಕೆ ಈ ಥರ ಮಾಡ್ತಿದ್ದೀರಿ ನೀವು, ಇಲ್ಲ ಆರಾಮಾಗಿರಬಾರ್ದ ಇಲ್ಲಿ ಅಂತ. ಎಲ್ಲರಿಗೂ ಸಮಾಧಾನ ಮಾಡಿ ಇಲ್ಲ ಹೋಗಿ ನೋಡ್ತೀವಿ, ಒಂದು 3 ತಿಂಗಳು ಇದ್ಬಿಟ್ಟು ವಾಪಸ್ ಬರ್ತೀವಿ, ಹೋದ ಸತಿ ಬಂದ್ವಲ್ಲ ಹಾಗೆ ಬಂದುಬಿಡ್ತೀವಿ ಅಂತ ಏನೋ ಒಂದು ಸಮಾಧಾನ ಮಾಡಿ ಸೋಮವಾರ ಅಂತೂ ಫ್ಲೈಟ್ ಅಂತೂ ಹತ್ತಿದ್ದಾಯಿತು. ನಾವು ಒಂದು ದೊಡ್ಡ ಹರಸಾಹಸ ಮಾಡಿ. ಇಲ್ಲೊಂದು ನಿಮಿಷ ನೀವು ಸ್ಟಾಪ್ ಮಾಡ್ತೀನಿ. ನಿಮ್ಗೆ ಏನಕ್ಕೆ US ಹೋಗಬೇಕು ಅನ್ನಿಸ್ತು, ಏನಕ್ಕೆ ಅದೇ ಪ್ಲ್ಯಾನ್ ಮಾಡಿದ್ರಿ ಮತ್ತು ವಿತೌಟ್ ಎನಿ ಪ್ರಿಪ್ರೇಷನ್ಸ್ ಹೋದ್ರಿ? ಅಲ್ಲ, ಯಾಕೆ ಅಲ್ಲಿಗೆ ಹೋಗಬೇಕು ಅನ್ನಿಸ್ತಂದರೆ ನಮ್ಮ ಯಜಮಾನ್ರಿಗೆ ಆ ಹುಡುಗ ಹೇಳಿದ್ದ MS ಮಾಡಬೇಕು, MS ಅದು ನನಗೇನಿತ್ತು, ಇದೆಲ್ಲ US ನಮಗೆ ಗೊತ್ತಿಲ್ಲ, ನನಗೆ ಬೆಂಗಳೂರು ಬಿಟ್ಬಿಡಬೇಕು ಅನ್ನೋದು ನನಗೊಂದು ತುಂಬ ಇದೆ. ಯಾವ ಸಿಂಪತಿನೂ ಬೇಡ, ಐ ವಾಂಟ್ ಟು ಬಿ ಅಲೋನ್, ಎಲ್ಲೋ ಇದಲ್ಲದೆ ಇನ್ನೊಂದು ಎಲ್ಲೋ ಊರಿಗೆ ಹೊಟ್ಟೋಗೋಣ ನಾವು ಅಂತಂದು ಆ ಥರ ಇತ್ತು. ಇದೆಲ್ಲ ಮಧ್ಯದಲ್ಲಿ ಬಂದಿದ್ದೆಲ್ಲ ಈ ದಿಲೀಪ್ ರಾಯ್ದೆಲ್ಲ ಬಂದಿದ್ದು, ಇಟ್ ವಾಸ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ. ನಾನು ಎಲ್ಲ ಅದಾಗದೇ ಆಗ್ತಾ ಬಂತು ಅಷ್ಟೇ. ಹೋಗ್ಬೇಕು ಅನ್ನುವಾಗ ಭಗವಂತ ಹೊಸ ಅದೇ ಏನು ಅವನೇ ದಾರಿ ತೋರಿಸ್ತಾನೆ ನನಗೆ. ನಮ್ಗೆ ಇನ್ಯಾರು ಸುಂದರೇಶ ಬಿಟ್ರೆ ಇನ್ಯಾರು ಅಮೇರಿಕ ಅಂದ್ರೆ ಏನು ಅಂತಲೇ ನಮಗೆ ಗೊತ್ತಿಲ್ಲ, ಆ ಥರ ಎಲ್ಲಿರ್ತೀರಾ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇಲ್ಲಿಂದ ಹೋದ್ವಿ ನಾವು. ಫಸ್ಟು ಹೋಗಿದ್ದು ಅಟ್ಲಾಂಟಾಗೆ, ಅಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬ ಇದ್ದ, ಅವ್ನಿಗೆ ಹೇಳಿದ್ವಿ ಈ ಥರ, ಅವನೇ ಬಂದು ಏರ್ಪೋರ್ಟಿಗೆ ಕರ್ಕೊಂಡು ಹೋಗಿ ನಮ್ಮನ್ನು ಒಂದು ರಾತ್ರಿ ಅವ್ರ ಮನೇಲಿ ಇಟ್ಕೊಂಡು ನೆಕ್ಸ್ಟು ನಾವು ಇಲ್ಲಿಗೆ ಫೋರ್ಟ್ ಲಾಡರ್ಡೇಲಿಗೆ ಬರಬೇಕಾಯಿತು. ಅಲ್ಲಿಗೆ ಬಂದಿಳಿದ್ವಿ. ಅಷ್ಟೊತ್ತಿಗೆ ಏರ್ಪೋರ್ಟ್ಗೆ ಇವನು ದಿಲೀಪ್ ರಾಯ್ ಕಳಿಸಿದ್ನಲ್ಲ ಇಂಡಿಯಾದಿಂದ 4 ಜನ ಹುಡುಗರು ಬಂದಿದ್ರು ಏರ್ಪೋರ್ಟ್ಗೆ ನಮ್ಮನ್ನು. ಸೊ ನಮ್ಗೆ ಹೇಳಿದ್ದಾರೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಹೇಳಿದ್ದಾರೆ ಅಂತ ಕರ್ಕೊಂಡು ಹೋದ್ರು ನಮ್ಮನ್ನು. ಒಂದು 2 bedroom ಅಪಾರ್ಟ್ಮೆಂಟ್ ಮಾಡಿದ್ರು ಅವರಾಗಲೇನೆ. ಅಂಕಲ್ ಆಂಟಿ ನೀವು ಈ ರೂಮ್ನಲ್ಲಿರಿ, ನಾವು 3 ಜನ ಇಲ್ಲಿರ್ತೀವಿ ಅಂತೆಲ್ಲ ಹೇಳಿದ್ರು. ನಾನು ಹೋಗಿ ಫ್ರಿಜ್ ತೆಗೆದು ನೋಡ್ರೆ ಪಾಪ ಎಲ್ಲ ಸ್ಟೂಡೆಂಟ್ಸು ಏನು ಮಾಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಅವ್ರಿಗೆ ಹೇಳಿದೆ, ನೋಡಿ ನೀವೆಲ್ಲ ಓದಕ್ಕೆ ಬಂದಿದ್ದೀರಿ, ನಾನಿಲ್ಲಿ ಯು ಟೇಕ್ ಕೇರ್ ಆಫ್ ಯುವರ್ ಸ್ಟಡೀಸ್, ಐ ವಿಲ್ ಟೇಕ್ ಕೇರ್ ಆಫ್ ದಿ ಕಿಚನ್ ಅಂತ ನಾನು ಹೇಳಿದೆ. ನೀವಿಲ್ಲಿ ಮಹಾರಾಣಿ ಇಲ್ಲ, ಏನು ಒಂದಿನ ಒಂದು ಮಾಡೋಳಗೆ ಗೊತ್ತಿಲ್ಲ, ಒಬ್ಬಳೇ ಮಗಳು. ನಮ್ಮ ತಾತ ಇದ್ದರು, ಅಡುಗೆಯವರಿದ್ರು, ಮಡಿ ಅಂತ ನನ್ನ ಅಡುಗೆ ಮನೆಗೆ ಸೇರಿಸ್ತಾ ಇರಲಿಲ್ಲ. ಸೊ ಹಾಗೆ. ಆದರೆ ನಮ್ಮ ಮದುವೆ ಆದಮೇಲೆ ನಮ್ಮ ಮಾವನವ್ರು ನಂಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರು ಅಡುಗೆ ಎಲ್ಲ. ಪಾಪ ಒಂದು ಸ್ಕ್ರ್ಯಾಚಿಂದ ಎಲ್ಲ ನಂಗೆ ಹೇಳಿಕೊಟ್ರು ಅಂತಾರೆ. ಹಿ ವಾಸ್ ಲೈಕ್ ಎ ಫ್ರೆಂಡ್ ಟು ಮಿ. ಖಂಡಿತ ಮಾವನವ್ರ ಥರ ಇರಲಿಲ್ಲ ಅವರು, ವಿ ವರ್ ಲೈಕ್ ಮೋರ್ ದೆನ್ ಫ್ರೆಂಡ್ಸ್ ಥರ ಇದ್ವಿ. ಸೊ ನಂಗೆಲ್ಲ ಹೇಳ್ಕೊಟ್ರು. ಆಗಿನ ಕಾಲದಲ್ಲಿ ಅತ್ತೆ ಮಾವ ಅಂದರೆ ಒಂದು ಭಯ ಏನಿಲ್ಲ. ಅವರು ನಮ್ಮ ಅಜ್ಜಿ ತಾತ ಆ ಥರ ಅವರು ದೇ ಆರ್ ಇನ್ನೂ ಅವ್ರ 4 ಥಾಟ್ಸ್ ಎಷ್ಟಿತ್ತು ಅಂತಂದರೆ 20 ವರ್ಷದ ಮುಂದಿಂದ ಅವ್ರು ಈಗಲೇ ಯೋಚನೆ ಮಾಡಿರೋರು ಆ ಥರದವ್ರು ಅವರವರು. ಅಷ್ಟೊಂದು ಅವ್ರಿಗೆ ಬ್ರಾಡ್ ಮೈಂಡೆಡ್ಡು, ಓಪನ್ ಮೈಂಡೆಡ್ಡು ಆ ಥರ ಇದ್ದವರು. ಸೊ ನನಗೇನೂ ಕಷ್ಟ ಆಗಲಿಲ್ಲ ಅಂದರೆ. ಬಟ್ ಅಲ್ಲಿ ಹೋದ್ವಿ, ಇಲ್ಲಿ ಮನೇಲಿ ಒಂದು 3 ಜನ 4 ಜನಕ್ಕೆ ಮಾಡ್ತಾಯಿದ್ದಿದ್ದು. ಅಲ್ಲಿ ಫಸ್ಟು ಶುರುವಾಗಿದ್ದು ಹಾಗೆ 5 ಜನಕ್ಕೆ ನಾನು ಶುರು ಮಾಡಿದೆ. ಅದು ಬೇರೆ ಹುಡುಗರು ಬೇರೆ ಬೇರೆ ಅಪಾರ್ಟ್ಮೆಂಟ್ಸಲ್ಲಿ ಇರೋರು, ಅವರುಗಳು ಎಲ್ಲ ಬರೋಕ್ಕೆ ಶುರು ಮಾಡಿಲ್ಲ. ಯಾರೋ ಇದ್ದಾರಂತೆ, ಫ್ರೆಶ್ ಊಟ, ಇಂಡಿಯನ್ ಊಟ ಮಾಡ್ತಿದ್ದಾರೆ, ಅಡುಗೆ ಮಾಡ್ತಿದ್ದಾರಂತೆ ಅಂತ. ಸೊ ಒಂದು ಟೈಮಲ್ಲಿ 14 ಜನ ಬರೋರು. ಬೆಳಿಗ್ಗೆ ಹೊತ್ತಲ್ಲಿ ಅವರೆಲ್ಲ ಆಡ್ ಜಾಬ್ಸ್ಗೆ ಹೋಗೋರು. ಸೊ ರಾತ್ರಿ ಹೊತ್ತಲ್ಲಿ ಒಂದು 14-15 ಜನ ಬರೋರು.
ಎಲ್ಲರೂ ಕೂತ್ಕೊಂಡು ಖುಷಿಯಾಗಿ ಊಟ ಮಾಡ್ತಿದ್ದೆ. ನಾನಾಗಿ ದೇವ್ರಿಗೆ ಹೇಳ್ಕೊಂಡೆ, ನೋಡಪ್ಪ ಇಬ್ಬರು ಮಕ್ಕಳನ್ನೇನೋ ಕೊಟ್ಟೆ, ಒಂದು ದೂರದಲ್ಲಿದ್ದಾನೆ 2000 ಮೈಲ್, ಇನ್ನೊಬ್ಬನ ನೀನೇ ಕರ್ಕೊಂಡು ಹೊಟ್ಟೋಲಿ, ಇಲ್ಲಿ ನೋಡಿ 25 ಮಕ್ಕಳನ್ನ ಕೊಟ್ಬಿಟ್ಟಿದ್ಯಾ ನನಗೆ. ಸೊ ಇದಕ್ಕಿಂತ ನನಗೆ ಇನ್ನೇ ಪಾಪ ಅವರು ಹಾಗೆ ನಮ್ಮ ತಂದೆ ತಾಯಿ ಥರ ನೋಡಿಕೊಂಡ್ರು, ನಾನು ಅವ್ರನ್ನ ಸ್ವಂತ ಮಕ್ಕಳ ಥರನೇ ನೋಡಿಕೊಂಡೆ ನಾನು. ಸೊ ಅದೊಂದು ಒಳ್ಳೆ ರ್ಯಾಪೋರ್ಟ್ ಬೆಳೀತು, ಚೆನ್ನಾಗಿ ನಡೀತಿತ್ತು. ಆಮೇಲೆ ಹೀಗೆ ನಡೀತಿರ್ಬೇಕಾದ್ರೆ ಅಲ್ಲೆಲ್ಲ ಊರಿನಲ್ಲಿ ಯುಗಾದಿ ಹಬ್ಬ ಮಾಡ್ತಾರೆ, ಎಲ್ಲ ನಮ್ಮ ಇಂಡಿಯನ್ಸ್ ಎಲ್ಲ ಸೇರ್ಕೊಂಡು ಒಂದು ಪಾರ್ಕಲ್ಲಿ. ಅವಾಗ ಯಾರು ಹುಡುಗರು ಬಂದು ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಆವಾಗ ನಾನು ಅಲ್ಲಿ ಹೋಗಿ ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು, ಈ ಥರ ಹೊಸದಾಗಿ ಬಂದಿದ್ದೀವಿ, ನನಗೀಗ ನಾವು ತೊಗೊಂಡು ಹೋಗಿದ್ದ ದುಡ್ಡು ಎಷ್ಟು ಸಾಕು, ಅಲ್ಲಿ ಐ ಹ್ಯಾವ್ ಟು ಅರ್ನ್ ಡಾಲರ್ಸ್ ಆ್ಯಂಡ್ ಲೀವ್ ದೇರ್. ಈ ರುಪೀಸ್ ಎಲ್ಲ ನಮಗೇನು ಅಲ್ಲಿ ಕೆಲಸಕ್ಕೆ ಬರಲ್ಲ ಅಲ್ಲಿ. ಸೊ ಅದನ್ನು ಹೇಳಿದೆ, ಎಲ್ಲ ಫ್ರೆಂಡ್ಸ್ ಆದರು ನನಗೆ. ಏನು ಕೆಲಸ ಮಾಡ್ತೀರಿ ಅಂತಾರೆ, ನನಗೆ ಏನು ಹೇಳೋಕ್ಕೂ ಗೊತ್ತಾಗಲಿಲ್ಲ, ನೀವೇನು ಹೇಳಿದ್ರು ಮಾಡ್ತೀನಮ್ಮ ಅಂತ ಹೇಳ್ತಿದ್ದೆ. ಆವಾಗ ಅಲ್ಲೊಬ್ಬರು ಕೇಟ್ರ್ ಇದ್ದಾರೆ ಶಿವಮ್ ಅಂತ, ಅವ್ರಿಗೆ ಯೂಶ್ವಲಾಗಿ ಎಲ್ಲರೂ ಎಲ್ಲ ಹಬ್ಬಕ್ಕೂ ಅವ್ರಿಗೆ ಕೇಟ್ರಿಂಗ್ ಕೊಡೋದು. ಯುಗಾದಿ ಹಬ್ಬಕ್ಕೆ ಅವ್ರಿಗೊಂದು ಇದು. ಸೊ ನಮ್ಮಿಂದ ಹೆಲ್ಪ್ ಬೇಕು ಅಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋದ ಅವ್ರ ಮನೆಗೆ. ನನ್ನ ಜಾಬ್ ಏನು ಅಂದರೆ 600 ಇಡ್ಲಿ ಹಾಕೋದು, ತೆಗಿಯೋದು, ಟ್ರೇಗೆ ಹಾಕೋದು. ನಮ್ಮ ಯಜಮಾನ್ರ ಕೆಲಸ ವೆಜಿಟೇಬಲ್ಸ್ ಕಟ್ ಮಾಡೋದು. ಸೊ ನಮ್ಗೆ ಅದೊಂಥರ, ನಮ್ಮ ಯಜಮಾನ್ರಿಗೆ ಅದೆಲ್ಲ ಈಸಿ, ಅದೇನಿದಿಲ್ಲ, ತುಂಬಾ ಸುಲಭವಾಗಿ ಮಾಡಿದ್ರು. ನಾನು ಮಾಡಿದೆ, ಯಾವಾಗ ನಾವೇನು ಅಂದ್ಕೊಂಡು ಯಾವುದು ಕಷ್ಟ ಅಂದ್ಕೊಳ್ಳಿಲ್ಲ. ಕರೆಕ್ಟ್. ಇವತ್ತು ಟುಡೇ ಟೇಕ್ ದಿ ಡೇಸ್ ಆ್ಯಸ್ ಇಟ್ ಕಮ್ಸ್ ಅಂತ ಆ ಥರ ಮಾಡಿಕೊಂಡು ಅವ್ನ ಪಾಪ ನಮಗೆ $100 ಕೊಟ್ಟ. ಸೊ ದಟ್ ವಾಸ್ ಎ ಬಿಗ್ ಇದು. ಆಮೇಲಿಂದ ನಮಗೆ ಅಲ್ಲೊಬ್ಬರು ಲಕ್ಷ್ಮೀ ಜಯರಾಮನ್ ಅಂತ ನಮಗೆ ಒಳ್ಳೆ ಫ್ರೆಂಡ್ ಸಿಕ್ಕರು. ಅಲ್ಲಿ ಅವ್ರ ಮನೇಲಿ ಈ ಥರ ಮಾಡ್ತಿರ್ಬೇಕಾದ್ರೆ ನನಗೆ ಚಪಾತಿ ಬೇಕು, ನೀವು ಮಾಡಿಕೊಡ್ತೀರಾ ಅಂದರು. ಮಾಡ್ತೀನಿ, ಒಂದು 4 ಮಾಡಿಕೊಡಿ, ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಅವ್ರು ನಾನು ಮಾಡಿದ 4 ಚಪಾತಿ ತುಂಬ ಇಷ್ಟ ಆಗೋಯ್ತು ಅವ್ರಿಗೆ. ಸೊ ಇದೆಲ್ಲ ಮುಗಿದ್ಮೇಲೆ, ಫಂಕ್ಷನಲ್ಲಿ ಮುಗಿದ್ಮೇಲೆ ಮನೆಗೆ ಬಂದವರು, ನಾಳೆ ನಂಗೊಂದು 100 ಚಪಾತಿ ಮಾಡಿಕೊಡ್ತೀರಾ ಅಂದರು. 100 ಆಯಿತು ಅಂದೆ. ಅವಾಗೇನು ನಮಗೊಂದು ಫುಡ್ ಪ್ರೊಸೆಸರ್ ಇದೆ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದು ಹೇಳಿದೆ, ಬಂದಿದ್ದೆಲ್ಲ ಎಸ್ ಅನ್ನೋದು ಒಂದೇ ಅಷ್ಟೇ, ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ. ಆಮೇಲೆ ಕಲಿಸ್ದೆ, ಬೆಳಿಗ್ಗೆಯಿಂದೆಲ್ಲ ಹಿಟ್ಟು ಕಲಸಿ ನಾನು ಒತ್ತು ಕೊಡೋದು, ನಮ್ಮ ಯಜಮಾನ್ರು ಬೇಯಿಸೋದು. ಅಂತೂ ಸಂಜೆ ಹೊತ್ತಿಗೆ ಒಂದು 100 ಚಪಾತಿ ಆಯಿತು. ಆಕೆ ಬಂದರು, ಬಂದುಬಿಟ್ಟು ಒಂದು $5 ಕೊಟ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು $5. ಆಮೇಲೆ ಮನೆಗೆ ಹೋದ್ಮೇಲೆ ಅವ್ರ ಗಂಡ ಸಿಕ್ಕಾಪಟ್ಟೆ ಬೈದ್ರಂತೆ. ಡು ಯು ನೋ ಹೌ ಮಚ್ ಲೇಬರ್ ಶಿ ಹ್ಯಾಸ್ ಟೇಕನ್ ಫಾರ್ ದಿಸ್? ಆಮೇಲೆ ನಿನ್ಗೇನಾದ್ರು ಇದಿದೆಯಾ, ಒಂಥರ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಗಂಡ ಹೆಂಡ್ತಿನ ತುಂಬ ಬೈದ್ಬಿಟ್ರಂತೆ. ಮತ್ತು ಆಕೆ ನೆಕ್ಸ್ಟ್ ಡೇ ಬಂದು ಒಂದು $20 ಆಟ ಅಂತ ಸಿಗುತ್ತೆ, ಲಕ್ಷ್ಮೀದ ಆಟ, ಗೋಧಿ ಹಿಟ್ಟು, ಅದು ಕೊಟ್ಬಿಟ್ಟು ಒಂದು $20 ಕೊಟ್ಬಿಟ್ಟು, ನಿಮಗೇನು ಗೊತ್ತಿಲ್ಲ ಪಾಪ ಇನ್ನೋಸೆಂಟು, ನಾನು ಎಲ್ಲದಕ್ಕೂ ಪ್ರೈಸ್ ಫಿಕ್ಸ್ ಮಾಡ್ತೀನಿ, ಆಮೇಲೆ ತುಂಬ ಜನ ಫ್ರೆಂಡ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಎವ್ರಿ ವೀಕೆಂಡ್ ಇಲ್ಲೇನೋ ಒಂದು ಪಾರ್ಟಿ ಇದ್ದೇ ಇರುತ್ತೆ. ಸೊ ಅದನ್ನು ನೀವು ತೊಗೊಳ್ಳಿ, ಪಾರ್ಟಿ ಆರ್ಡರ್ ತೊಗೊಳ್ಳಿ, ಬರುತ್ತೋ ಬಿಡುತ್ತೋ ಎಸ್ ಅನ್ನಿ, ಆಮೇಲಿಂದ ನೀವು ನೋಡ್ಕೊಳ್ಳಿ. ನಾನು ಹಾಗೇ ಪ್ರತಿ ಒಂದು 2 ತಿಂಗಳಲ್ಲಿ ಒಂದು 60 ಜನ ಕಸ್ಟಮರ್ಸ್ ಆದರು ನನಗೆ. ಎವ್ರಿ ವೀಕೆಂಡ್ ಏನೋ ಒಂದು ಪಾರ್ಟಿ ಇರೋದು. ಒಬ್ಬರು ಪುಳಿಯೋಗರೆ ಬರುತ್ತಾ ಅಂತಾರೆ, ಒಬ್ಬರು ಬೇಸನ್ ಲಾಡು ಬರುತ್ತಾ, ಏನೂ ಮಾಡಿಲ್ಲ. ನಿಮಗೆ ಇಲ್ಲಿ ಮಾಡಿಲ್ಲ ಹೇಗೆ ಅದು? ಅದೇನು ಮಾಡ್ತಿದ್ದೆ, ಆರ್ಡ್ರಲ್ಲೇ ತೊಗೊಳ್ತಿದ್ದೆ. ನೆಕ್ಸ್ಟ್ ಡೇ ನಮ್ಮ ಅಮ್ಮಂಗೆ ಫೋನ್ ಮಾಡೋದು, ಅವ್ರೇನೋ ರೆಸಿಪಿ ಹೇಳಿದೆಲ್ಲ ಬರ್ಕೊಳ್ಳೋದು. ಆಮೇಲೆ ನಮ್ಮ ಹುಡುಗರು ಇದ್ರಲ್ಲ, ಅವ್ರ ಮೇಲೆ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಮಾಡಿ ಅವ್ರ ಮೇಲೆ ಪ್ರಯೋಗ, ಓ ಚೆನ್ನಾಗಿದೆ ಆಂಟಿ ಅಂತಂದರೆ ಸರಿ, ಅದರಲ್ಲೇ ಮಾಡೋದು. ಆ ಥರ ಮಾಡ್ಕೊಂಡ್ವಿ. ಆಮೇಲೆ ನಮಗೇನೆ ಗೊತ್ತಾಗ್ತಾಯಿತ್ತು, ಅದೊಂದು ಬಿಗಿನಿಂಗ್ ಸ್ಟೇಜಸ್ನಲ್ಲಿ ಅದೆಲ್ಲ ಇದಾಯಿತು. ಸೊ ಅದೆಲ್ಲ ಈ ಥರ ನಮ್ಮ ಯಜಮಾನರು, ಅವ್ರಿಗೆ ಕಂಪ್ಯೂಟರ್ ನಾಲೆಡ್ಜೇ ಇರಲಿಲ್ಲ ಪಾಪ, ಅವ್ರ ಕಾಲದಲ್ಲಿ ಕಂಪ್ಯೂಟ್ರೇ ಇರಲಿಲ್ಲ. ಸೊ ಅಲ್ಲೆಲ್ಲ ಕಂಪ್ಯೂಟ್ರಲ್ಲೇ ಎಲ್ಲ ಇದಾಗಬೇಕು, ಅಸೈನ್ಮೆಂಟ್ಸು ಎಲ್ಲನೂ. ಲೈಬ್ರರಿ ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು, ಆಮೇಲೆ ಅವ್ರಿಗೊಂದು ಆನ್ ಕ್ಯಾಂಪಸ್ ಜಾಬನ್ನು ಕೊಟ್ಟರು. ಸಿನ್ಸ್ ಯು ವಾಸ್ ಎ ಡಬಲ್ ಗ್ರ್ಯಾಜುಯೇಟ್ ಅಂದರೆ ಲೈಬ್ರರಿರಲ್ಲಿ ಜಾಬ್ಸ್ ಕೊಟ್ಟರು ಅವ್ರಿಗೆ. ಇವ್ರು ಬೆಳಗ್ಗೆ ಏನು ಮಾಡಿದ್ರೆ ಅಲ್ಲಿ ಹೋಗೋದು, ಲೈಬ್ರರಿಲಿ ಕೂತ್ಕೊಳ್ಳೋದು, ಎಲ್ಲ EASF ಎಲ್ಲ ನೋಡ್ಕೊಂಡು ಇದು ಮಾಡಿ ಕಲ್ತ್ಕೊಂಡ್ಬಿಟ್ರು ಕಂಪ್ಯೂಟ್ರು. ಎಲ್ಲ ಹುಡುಗರು ಒಂದು 2 ವರ್ಷ ತೊಗೊಂಡ್ರೆ, ಮಿನಿಮಮ್ 2-2.5 ವರ್ಷ ತೊಗೊಳ್ತಾರೆ. ಇವರು 1.5 ಇಯರ್ಸ್ನಲ್ಲಿ ಹಿ ವಾಸ್ ಏಬಲ್ ಟು ಕಂಪ್ಲೀಟ್ ಪ್ರಾಜೆಕ್ಟು ಅಲ್ಲ ಎಲ್ಲನೂ ಮುಗಿಸಿ. ಹಿ ಗ್ರ್ಯಾಜುಯೇಟೆಡ್ ಅಟ್ ದಿ ಏಜ್ ಆಫ್ 52. ಹಿ ಗ್ರ್ಯಾಜುಯೇಟೆಡ್ MS ಅಲ್ಲ, MS ಅಲ್ಲ, MIBA, ಮಾಸ್ಟರ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆ. ಅಂದರೆ ಇವಾಗ ಏನು MBA ಅಂತೀವಿ, MBA ಅಂತೀವಲ್ಲ, ಅದನ್ನು ಅದು ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇದು ಮಾಸ್ಟರ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ಆ ಥರ
ಯಾಕೆಂದರೆ ಅದರಲ್ಲಿ ಇಂಟರ್ನ್ಯಾಷನಲ್ ಅಂದರೆ ಅವ್ರಿಗೆ ಏನೇನೋ ಚೈನಾದೆಲ್ಲ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಥೀಸಿಸು ಆ ಥರದ್ದೆಲ್ಲನೂ ಅದೆಲ್ಲ ಬುಕ್ಸಲ್ಲಿ ಓದಿ ಗೀದಿ ಮಾಡಿದ್ರೆ ಹೇಗಂತೂ ಫಿನಿಷ್ ಅಂತೂ ಮಾಡಿದ್ರು ಅವರು. ಆಮೇಲೆ ಅಲ್ಲಿ ನಾವು ಫಸ್ಟ್ ಹೋದ್ಮೇಲೆ ನನಗೆ ಗೊತ್ತಾಯ್ತು ಇಲ್ಲಿ ಕಾರ್ ಕಲ್ತ್ಕೊಂಡ್ರೆ ಜೀವನನೇ ಇಲ್ಲ, ಕಾರೇ ಕಾಲು ಕಾಲೇ ಕಾರು ಅಂತ ನಂಗೆ ಗೊತ್ತು. ಯಾರೂ ಇನ್ನೂ ಹುಡುಗರು ಕಲಿತೇ ಇರಲಿಲ್ಲ. ನಾನು ಅವಾಗ ಒಂದು ಎಲ್ಲೋ ಪೇಜಸ್ ನೋಡ್ಬಿಟ್ಟು ಹೇಗೆ ವಾಟ್ ಈಸ್ ದಿ ಪ್ರೊಸೀಜರ್ ಅಂತ ತಿಳ್ಕೊಂಡ್ರೆ ಅಲ್ಲೊಂದು 10 days ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಟೆಸ್ಟ್ ಅಂತ ಇರುತ್ತದೆ. ಆ 10 days ಕ್ಲಾಸ್ ಅಟೆಂಡ್ ಮಾಡಿ ಕೊನೆಯ ದಿನ ಒಂದು ಕ್ವಶನೇರ್ ಕೊಡ್ತಾರೆ. ಅದರಲ್ಲಿ 70 ನಂಬರ್ ಬಂದರೆ 70% ಬಂದರೆ ಐ ಆಮ್ ಗೆಟ್ ಥ್ರೂ ಆ ಥರ. ಅದಾಯ್ತು, ಅಲ್ಲಿ ಪಾಸ್ ಆಯಿತು. ನೆಕ್ಸ್ಟ್ ಡೇ ಒಂದು ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಸೊ ಅದಕ್ಕೊಂದು ಬುಕ್ ಕೊಟ್ಟಿರ್ತಾರೆ. ಅದೆಲ್ಲ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ಗಳು. ಫಸ್ಟ್ ಟೈಮ್ನಲ್ಲಿ ನನಗೆ ಗೊತ್ತಾಗಲಿಲ್ಲ, ತಪ್ಪೋಯ್ತು. 2ನೇ ಸರ್ತಿ ಆ ಪುಸ್ತಕ ಪೂರ್ತಿ ಮಗ್ ಮಾಡಿಬಿಟ್ಟು ಸೆಕೆಂಡ್ ಟೈಮ್ ಪಾಸ್ ಆಗೋಗ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಬರೋದು ಪ್ರಾಕ್ಟಿಕಲ್ ಟ್ರೈನ್. ಇದು ಯಾವ ಏಜಲ್ಲಿ? ನನಗೆ 47 ಆಗಿತ್ತು. ನಂಗೆ 47 ಆಗಿತ್ತು ಆವಾಗ. 40 ಕರೆಕ್ಟ್ 47 ಆಗಿ. ಆವಾಗ ಅಲ್ಲಿ ಡ್ರೈವಿಂಗ್ ಅದು ಒಂದು ನೋಡಿ, ಅದು ಎಲ್ಲೋ ಪೇಜಸಲ್ಲಿ ನೋಡಿ ಒಬ್ಬನು ಬಂದ, ಯಾರೋ ಜಾರ್ಜ್ ಅಂತ ಕರ್ಕೊಂಡು ಹೋದ ನನ್ನ ಪಾರ್ಕಿಂಗ್ ಲಾಟ್ಗೆ. ಆಮೇಲೆ ಒಂದು $10 per hour ಅಲ್ಲ $25 per hour ಅಂತಿದ್ದ. ಓಕೆ ಅಂದಿದೆ. 10 classes ಅಂತೆಲ್ಲ ಇದಾಗಿತ್ತು. ಅಲ್ಲಿ ಪಾರ್ಕಿಂಗ್ ಲಾಟಿಗೆ ಕರ್ಕೊಂಡು ಹೋಗ್ಬಿಟ್ಟು, ಮೇಡಮ್ ನಾನು ಪ್ಯಾಸೆಂಜರ್ ಸೀಟಲ್ಲಿ ಕೂತಿದ್ದೆ, ಕಮೆಂಟ್ ಸೀಟ್ ಇದೆ ಡ್ರೈವರ್ ಸೀಟ್ ಅಂದ. ನಾನು ಹೋಗಿ ಕೂತ್ಕೊಂಡೆ, ಕೀ ಕೊಟ್ಬಿಟ್ಟು ಬಾಯ್ ಸಿ ಯು ಲೇಟರ್ ಅಂದ. ನಾನು ಜೋರಾಗಿ ಆರ್ ಯು ಕಿಡಿಂಗ್ ಅಂದೆ. ನಾನು ಐ ಆಮ್ ಜಸ್ಟ್ ಕಿಡಿಂಗ್ ಮೇಡಮ್, ಐ ಆಮ್ ಕಮಿಂಗ್ ದೇರ್ ಅಂತಂದು. ಪಾಪ ಒಂದೇ ದಿನ ಪಾರ್ಕಿಂಗ್ ಲಾಟಲ್ಲಿ ಇದು ಮಾಡಿ ಆಮೇಲೆ ಹೈವೇಲಿ ಕರ್ಕೊಂಡು ಹೋದ, ಇದು ಮಾಡ್ದ. ಒಂದು 10 classes ಮುಗೀತು ಅಂತೂ. ನಾನು ಅದೆಲ್ಲ ಡ್ರೈವಿಂಗ್ ಬಂತು. ಬಟ್ ನಮಗೆ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ನಮ್ಮ ಹತ್ರ ಕಾರ್ ಇರಲಿಲ್ಲ. ಆಮೇಲೆ ಅಲ್ಲಿ ಕಾರ್ದು ಅಲ್ಲೊಂದು ಯಾವ ಬ್ಯಾಂಕ್ ಆಗಲಿ ನಮಗೆ ಲೋನ್ ಕೊಡೋಕ್ಕೆ ತಯಾರಿಲ್ಲ. ಯಾಕಂದರೆ ನಮಗೆ ಶ್ಯೂರಿಟಿ ಹಾಕೋರು ಯಾರಿಲ್ಲ, ಒಂದು ಕೊಲ್ಯಾಟ್ರಲ್ ಎಂಥದ್ದು ಇಲ್ಲ ನಮ್ಮ ಹತ್ರ. ಆಮೇಲಿಂದ ಒಬ್ಬನೇ ಒಬ್ಬನು ಅವನು ಯಾರೋ ಕಾರ್ ಡೀಲರು, ಅಯ್ಯೋ ಐ ವೆರಿ ವೆಲ್ ಅಂಡರ್ಸ್ಟ್ಯಾಂಡ್ ಯು ಆರ್ ಎ ಡಬಲ್ ಗ್ರ್ಯಾಜುಯೇಟ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಜಾಬ್, ಐ ನೋ ಯು ವಿಲ್ ಕ್ಲಿಯರ್ ದಿ ಲೋನ್ ಅಂದ್ಬಿಟ್ಟು ಅವನು ತುಂಬ ಹೈ ಇಂಟ್ರೆಸ್ಟ್ಗೆ ಒಂದು ಕಾರ್ ಕೊಟ್ಟ. ಸೊ ಅದಾಯಿತು, ಸದ್ಯ ಒಂದು ಕಾರ್ ಅಂತೂ ಸಿಕ್ತು. ನೆಕ್ಸ್ಟ್ ಜಾಬ್ ಹಂಟಿಂಗು. ಬೆಳಗಾಗದೆ ತಿಂಡಿ ತಿನ್ಕೊಳ್ಳೋದು, ಎಲ್ಲರ ಹತ್ರ ಹುಡ್ಕೋದು ಹೋಗೋದು, ಅದೆಲ್ಲ ಹಾಗೆ ಆಯಿತು. ಒಂದಿನ ಬಂದ್ವಿ, ಬೆಳಗ್ಗೆ 8 ಗಂಟೆಗೆ ಸಂಜೆ 6 ಗಂಟೆಗೆ ಬಂದ್ವಿ. ನಮ್ಮ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸ್ಬೇಕಾಗಿತ್ತು. ನಮ್ಮ ಯಜಮಾನ್ರಿಗೆ ಏನು ಅನ್ನಿಸ್ತಾನೋ, ಇನ್ಸ್ಟೆಡ್ ಆಫ್ ಪ್ರೆಸ್ಸಿಂಗ್ ದ ಬ್ರೇಕ್ ಹಿ ಪ್ರೆಸ್ಡ್ ಆಕ್ಸಿಲರೇಟ್. ಹೋಗ ಜೋರಾಗಿ ಹೋಗಿ ಆ ಎದುರುಗಡೆ ಗೋಡೆ ಹೊಡೆದು ಮತ್ತೆ ಇಟ್ ಬೌನ್ಸ್ಡ್ ಬ್ಯಾಕ್. ಸೊ ನಾನು ಸದ್ಯ ಪಾರ್ಕಿಂಗ್ ಅದೇ ಡ್ರೈವಿಂಗ್ ಇದರಲ್ಲಿದ್ದು ಪಾರ್ಕಿಂಗಿಗೆ ಅದನ್ನು ಚೇಂಜ್ ಮಾಡಿ ಸದ್ಯ ಅಲ್ಲಿಗೆ ನಿಲ್ತದು. ಲಕ್ಕಿಲಿ ಮಕ್ಕಳೆಲ್ಲ ಆಟ ಆಡ್ತಿರೋ ಟೈಮ್ ಅದು. ಸದ್ಯ ಅವತ್ತು ಯಾರೂ ಇರಲಿಲ್ಲ. ಬೈ ಗಾಡ್ಸ್ ಗ್ರೇಸ್ ಅದೊಂದು ನಮಗೆ ದೊಡ್ಡ ಇದಾಯಿತು, ಗಂಡಾಂತರ ತಪ್ಪಿತು. ಆಮೇಲಿಂದ ಆ ಕಾರ್ ಚೇಂಜ್ ಮಾಡಿ ಬೇರೆ ಕಾರ್ ತೊಗೊಂಡ್ವಿ. ಇದೆಲ್ಲ ಆಗತ್ಲು ಇವ್ರಿಗೆ ಗ್ರ್ಯಾಜುಯೇಟ್ ಆಗತ್ಲು 1 ವರ್ಷ EAD ಅಂತ ಕೊಡ್ತಾರೆ. ಸೊ ದೇರ್ ಇಸ್ ಎ ಪರ್ಮಿಷನ್ ಟು ವರ್ಕ್ ಜಸ್ಟ್ ಫಾರ್ 1 year ಅಂತ. ಆಫ್ಟರ್ MS ಆಫ್ಟರ್ MBA ಆಗತ್ಲು ಗ್ರ್ಯಾಜುಯೇಟ್ ಆಗತ್ಲು 1 ವರ್ಷ ಪರ್ಮಿಷನ್ ಸಿಗುತ್ತೆ, EAD ಅಂತದ್ದು. ಸೊ ಅದನ್ನು ಎಲ್ಲೋ ಮಾಸ್ಟರ್ ಆ್ಯಂಡ್ ವೀಸಾ ಕಾರ್ಡ್ ಇರುತ್ತಲ್ಲ, ಅಲ್ಲಿ 1 ವರ್ಷ ಕೆಲಸ ಮಾಡಿದ್ರು. ಅದು 1 ವರ್ಷ ಆಗೋಯಿತು. ಆಮೇಲಿಂದ ನಾವು ನಮ್ಮ ಇವಳಿಗೆ ಒಬ್ಬಳು ಕಸಬ್ಲಾಂಕ ಲಾಯರ್ ಇದ್ಲು, ಅವಳಿಗೆ ನಾವು ಎಲ್ಲರೂ ಹೇಳಿದ್ರು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿ ಅಂದ್ಬಿಟ್ಟು ಅಂತ. ಸೊ ಆವಾಗ ನಾವು ಇವ್ರದ್ದೆಲ್ಲ ಕ್ರೆಡೆನ್ಷಿಯಲ್ಸ್ ಎಲ್ಲ ಇತ್ತು NALನಲ್ಲಿ, ಆ ಪೇಪರ್ಸ್ ಎಲ್ಲ ಕಳಿಸಿದ್ವಿ ಅವಳಿಗೆ. ಸೊ ಅವಳೆಲ್ಲ ನೋಡಿಬಿಟ್ಟು 1 ಮಂತಲ್ಲೇ ನೋ ಇಟ್ ವಾಸ್ ನಾಟ್ ಅಪ್ರೂವ್ಡ್, ದೇ ಹ್ಯಾವ್ ರೈಸ್ಡ್ ಎ ಕ್ವಶನ್, ಯು ಆರ್ ಅನ್ ಅಸೆಟ್ ಟು ಇಂಡಿಯಾ ಬಟ್ ವಾಟ್ ಯು ಹ್ಯಾವ್ ಡನ್ ಆಫ್ಟರ್ ಕಮಿಂಗ್ ಟು ಅಮೇರಿಕಾ ಅಂತ ಕೇಳಿದ್ದಾರೆ. ಆಮೇಲೆ ನಿಮ್ಮದೀಗ ಸ್ಟೇಟಸ್ ಕೂಡ ಆಗೋಗ್ಬಿಟ್ಟಿದೆ, ಯು ಹ್ಯಾವ್ ಟು ಕಂಟಿನ್ಯೂ ಯುವರ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಹೇಳಿದ್ಲು ಅವಳು. ಸೊ ಆವಾಗ ನಾವಿನ್ನು ಫೋರ್ಟ್ ಲಾಡರ್ಡಲ್ಲಿ ಇದ್ವಿ. ಆವಾಗ ಸುಂದರೇಶ್ ಹುಡುಗರ ಜೊತೆನೇ ಇದ್ರಿ? ಹುಡುಗರ ಜೊತೆಲೇ ಇದ್ವಿ. ದಿಸ್ ವಾಸ್ ಇನ್ 94. ಆವಾಗ ಸುಂದರೇಶಂಗೆ ಫಸ್ಟ್ ಜಾಬು ಟ್ಯಾಂಪಾದಲ್ಲಿ ಸಿಕ್ತು, ಟ್ಯಾಂಪಾ ಫ್ಲಾರಿಡಾದಲ್ಲಿ. ಅವನು ಅಲ್ಲಿದ್ದ ಅವನು. ಸೊ ನಾವು ಅಲ್ಲೊಂದು USF ಯೂನಿವರ್ಸಿಟಿ ಇದೆ ಅಂತ ಗೊತ್ತಾಯಿತು. ನಮ್ಗೆ ಅವಳೇ ಸಜೆಸ್ಟ್ ಮಾಡಿದ್ರು, ಯು ಹ್ಯಾವ್ ಟು ಕಂಟಿನ್ಯೂ ಸ್ಟೂಡೆಂಟ್ ಸ್ಟೇಟಸ್ ಅಂತ. ಸೊ ಟ್ಯಾಂಪಾಗಿ ಮೂವ್ ಆದ್ವಿ ನಾವು. ಒಂದೇ ಬಿಲ್ಡಿಂಗು, ಬೇರೆ ಬೇರೆ ಅಪಾರ್ಟ್ಮೆಂಟ್ನಲ್ಲಿ ಇದ್ವಿ. ನಾವು ನಮ್ಮದು ಬೇರೆ, ಅವನದಲ್ಲೇ ಪಕ್ಕದಲ್ಲಿ ಅಲ್ಲಿತ್ತು. ಸೊ ಅಲ್ಲಿ USFನಲ್ಲಿ ಒಬ್ಬರು ತುಂಬ ಪ್ರೊಫೆಸರ್ ನಮಗೆ ರಾವ್ ಅಂತ, ನಮಗೆ ತುಂಬ ಮೊದಲಿಂದ ಬೇಕಾದ ಫ್ರೆಂಡ್ ಅವರು.
ಸೊ ಇವರು USFಗೆ ಮ್ಯಾಥಮೆಟಿಕ್ಸ್ MS ಗೆ ಸೇರಿಕೊಂಡ್ರು. ಮತ್ತೆ ಅಗೇನ್ Again. MBAಯಲ್ಲಿ ಅಲ್ಲ ಮ್ಯಾಥಮೆಟಿಕ್, ಬಟ್ MBAಗೂ ಇದಕ್ಕೂ ಸಂಬಂಧ ಇಲ್ಲ, ಜಸ್ಟ್ ಟು ಕಂಟಿನ್ಯೂ ದಿ ಸ್ಟೇಟಸ್. USFನಲ್ಲಿ ಮ್ಯಾಥಮೆಟಿಕ್ಸ್ MS ಗೆ ಸೇರಿಕೊಂಡ್ವಿ. ಆಗ ಇಬ್ಬರು ಪ್ರೊಫೆಸರ್, ಅದೇ ಈ ರಾವನ್ ಅವರೊಬ್ಬರು, ಇನ್ನೊಬ್ರು ಇವ್ರ ಪ್ರೊಫೆಸರ್ ಒಬ್ಬರು ಒಳ್ಳೆ ಲೆಟರ್ ಕೊಟ್ಟರು. ಒಂಥರ ಆ ಲೆಟರ್ನ ಮತ್ತೆ ಎಲ್ಲ ಸೇರಿಸ್ಬಿಟ್ಟು ನಾವು ಕಳಿಸಿದ್ವಿ. ಆವಾಗ ವಿತಿನ್ 15 days ಇಟ್ ವಾಸ್ ಅಪ್ರೂವ್. ದೋಸ್ ಲೆಟರ್ಸ್ ಕ್ಯಾರಿಡ್ ಸಚ್ ಎ ಗುಡ್ ವ್ಯಾಲ್ಯೂ. ಅದು ಅಪ್ರೂವ್ ಆಗಿ ಗ್ರೀನ್ ಕಾರ್ಡ್ ಸಿಕ್ಬಿಡ್ತು. ಸೊ ಅದೊಂದು ನಮಗೆ 5 ವರ್ಷ ಆದರೂ ನಾವು ಬೆಂಗಳೂರಿಗೆ ಬಂದೇ ಇರಲಿಲ್ಲ. ನಾವು 91ನಲ್ಲಿ ಹೋದವ್ರು 96 ತನಕ ಬಂದೇ ಇರಲಿಲ್ಲ. ಆಗ ಒಂದು ಸತಿ ಇಂಡಿಯಾಗೆ ಬಂದು ಎಲ್ಲರನ್ನ ಮಾತಾಡಿಸ್ಕೊಂಡ್ಬಿಟ್ಟು ವಾಪಸ್ ಹೋದ್ವಿ. ಆಮೇಲಿಂದ ನಾವು ಇನ್ನೇನು ನಮಗೆ ವರ್ಕ್ ಪರ್ಮಿಟ್ ಸಿಕ್ತಲ್ಲ ಅಂತ ನಾನು ಅಷ್ಟರೊಳಗೆ 1 ವರ್ಷ ಮೆಡಿಕಲ್ ಸೆಕ್ರೆಟ್ರಿ ಕೋರ್ಸ್ ಮಾಡಿಕೊಂಡೆ. ಯಾಕೆ ಅಂದರೆ ಸಂಬಡಿ ಮೇ ಸ್ಪಾನ್ಸರ್ ಅನ್ನೋ ಇದರಲ್ಲಿ. ಆಮೇಲೆ ಗೊತ್ತಾಯಿತು ಇಟ್ ವಾಸ್ ನಾಟ್ ಎ ಪ್ರೊಫೆಷನಲ್ ಜಾಬ್ ಅಂತ ಗೊತ್ತಾಯಿತು, ಅದು ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ನಾವೇ ಜಾಬ್ ಹುಡ್ಕೋಣ ಅಂತ ಶುರು ಮಾಡಿದ್ವಿ. ಆಗ ಅಷ್ಟೊತ್ತಿಗೆ ನಮಗೆ ಅಲ್ಲಿ ಯೂನಿವರ್ಸಿಟಿ ಹುಡುಗರು, ನಮ್ಮ ಟ್ಯಾಂಪಾ ಹುಡುಗರು ಎಲ್ಲ ತುಂಬ ಒಳ್ಳೆ ಅಸೋಸಿಯೇಷನ್ ಆಗೋಗಿತ್ತು ನಮಗೆ. ಸೊ ಎಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು, ಅಂಕಲ್ ಆಂಟಿ ಪ್ಲೀಸ್ ಡೋಂಟ್ ಗೋ ಫಾರ್ $5-6 ಜಾಬ್, ಯು ಸ್ಟಾರ್ಟ್, ವಿ ನೀಡ್ ಯುವರ್ ಹೋಮ್ ಮೇಡ್ ಫುಡ್, ಅಥೆಂಟಿಕ್ ಫುಡ್ ಬೇಕು, ಒಂದು ಅಥೆಂಟಿಕ್ ಪ್ಲೇಸಲ್ಲಿ ಮಾಡಿ, ವಿ ವಿಲ್ ಆಲ್ ಸಪೋರ್ಟ್ ಯು ಅಂದರು. ಸೊ ನಮಗೆ ಎಲ್ಲ ಹೇಳ್ತಿದ್ದಾರೆ ಏನು ಮಾಡೋದು. ಸೊ ಫಸ್ಟ್ ಹೀಗೆ ಎಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಟು ರೆಂಟ್ ಅಂತ ಒಂದಿತ್ತು. ಸೊ ಓನರ್ನ ಹೋಗಿ ಮಾತಾಡ್ಸಿ 1 ಯೂನಿಟ್ ಖಾಲಿ ಇದೆ ಅಂತ ಗೊತ್ತಾಯಿತು. ದಿಢೀರಂತೆ ಶುರು ಮಾಡೇ ಬಿಟ್ವಿ. ಅಲ್ಲಿ ಹೋದ್ವಿ, ಆಫೀಸ್ಗೆ ಹೋದ್ವಿ. ವಾಟ್ ಈಸ್ ದಿ ನೇಮ್ ಆಫ್ ಯುವರ್ ಆರ್ಗನೈಸೇಷನ್ ಅಂದರು. ನಮಗೇನು ಹೇಳೋಕ್ಕೂ ಗೊತ್ತಾಗಲಿಲ್ಲ. ಮಕ್ಕ ನೋಡ್ಕೊಂಡ್ವಿ. ನಮ್ಮ ಯಜಮಾನ್ರು ನೀನು ನಾಗು, ನಾನು ಶಂಕರ್, NS ಫುಡ್ಸ್ ಅಂತ ಇಟ್ಬಿಡೋಣ. ಸೊ ಒಂದು ಬೋರ್ಡ್ ಬೆಳೆಸಿ NS ಫುಡ್ಸ್ ಅಂತ ಮಾಡಿ ಅದೆಲ್ಲ ಆಯಿತು. 1 ಇಯರು ಅಂದರೆ ಗ್ರೋಸರಿದೂ ಇಟ್ವಿ ನಾವು 1 ಯೂನಿಟಲ್ಲಿ. ಮಧ್ಯದಲ್ಲಿ ಒಂದು 2-3 ಟೇಬಲ್ ಹಾಕ್ಬಿಟ್ಟು ಅಲ್ಲಿ ಇದು. ಬಟ್ ನಮಗೆ ಫಸ್ಟ್ 3 months ದೇರ್ ವಾಸ್ ನೋ ಪರ್ಮಿಷನ್ ಟು ಕುಕ್ ದೇರ್. ಓಕೆ. ಸೊ ಅದರಿಂದ ನಮ್ಮ ಮನೆ ಹತ್ರನೇ ಇದು. ಅವಾಗ ಒಂದೇ ಕಾರ್ ಇದ್ದಿದ್ದು. 8 ಗಂಟೆಗೆ ನಮ್ಮ ಯಜಮಾನ್ರನ್ನ ಅಂಗಡಿ ಹತ್ರ ಬಿಟ್ಬಿಟ್ಟು ನಾನು ಹೋಗಿ 12 ಗಂಟೆ ಹೊತ್ತಿಗೆಲ್ಲ ಒಂದು 5-6 ಥರ ಅಡುಗೆಗಳು ಏನೇನು ಮಾಡ್ತಾ ಇದ್ರಿ? ಏನೇನು ಮಾಡ್ತಾ ಇದ್ರಿ? ಎಲ್ಲ ಒಂದು ಕಲ್ಸ್ದನ ಅಂತಾರಲ್ಲ, ಒಂದಿನ ಪುಳಿಯೋಗರೆ, ಒಂದಿನ ವಾಂಗಿಬಾತು, ಒಂದು ನಿಂಬೆಹಣ್ಣಿನ ಚಿತ್ರಾನ್ನ, ಒಂದು ಪೊಂಗಲ್, ಅದು ಟೈಮ್ ಟೇಬಲ್ ಥರ ಅದು ಅದು ಮಾಡ್ತಾಯಿದ್ವಿ. ಒಂದು ಸಾರು ಇರೋದು, ಒಂದು ಸಾಂಬಾರು ಇರೋದು, ಒಂದು ಮೊಸರನ್ನ ಇರೋದು, ಒಂದು ಉಪ್ಪಿನಕಾಯಿ, ಆ ಥರ ಎಲ್ಲ ಒಂದು ವೆರೈಟಿ ಬಫೆ ಥರ. ಓಕೆ. ದೋಸೆ ಇಡ್ಲಿ ಅದಿಲ್ಲ. ದೋಸೆ ಇಡ್ಲಿ ದೇರ್ ವಾಸ್ ನೋ ಪರ್ಮಿಷನ್ ಟು ಕುಕ್. ಅದಿಲ್ಲ. ಬರೀ ಇಷ್ಟೇ ಮನೇಲೇನು ನಾನು ಮಾಡೋಕ್ಕೆ ಸಾಧ್ಯವೋ ಅದನ್ನು ಮಾಡಿ ತಂದಿಡ್ತಾ ಇದ್ವಿ. ಯಾರೋ ಒಬ್ಬಳು ನಮಗೆ ಬಂದು ಚಪಾತಿ ಮಾಡಿಕೊಡೋಳು, ಮಾಡಿಬಿಟ್ಟು ತಂದ್ಕೊಡೋಳು. ಸೊ ಚಪಾತಿ ಇಡ್ತಾಯಿದ್ವಿ. ಅದಕ್ಕೊಂದು ಗ್ರೇವಿ ಪಲ್ಯ, ಒಂದು ಡ್ರೈ ಪಲ್ಯ, ಅದೆಲ್ಲ ಇರೋದದು. ಸೊ ಈ ಥರ 3 months ನಡೀತು. ಆಮೇಲಿಂದ ನಮಗೆ ಪರ್ಮಿಷನ್ಸ್ ಇತ್ತು, ಅಲ್ಲೇ ಕುಕ್ ಮಾಡ್ಬೋದು ಅಂತ. ಸೊ ಆಮೇಲೆ ನಾವು ದೋಸೆ ಇಡ್ಲಿ ಎಲ್ಲ ವಡೆ, ದೋಸೆ ಇಡ್ಲಿ ಎಲ್ಲ ಆಮೇಲಿಂದ ನಾವು ಶುರು ಮಾಡ್ಕೊಂಡಿದ್ದು ನಾವು. ಅದಾಯಿತು. 1 ವರ್ಷ ಹೀಗೆ ಕಳೀತು. ಒಂದಿನ ನಮಗೊಬ್ಳು ಇವಳು ಬಂದಳು, ಹೆಲ್ತ್ ಆಫೀಸರ್ ಬಂದೆಲ್ಲ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಹೋದ್ಲು. ಒಂದು 14 ವಯೋಲೇಷನ್ಸ್ ಬರೋದಿಲ್ಲ ಅದರಲ್ಲಿ. ಸೊ ಅದೇನೋ ರೆಸ್ಟೋರೆಂಟ್ಗೆ ಏನೇನು ಇರಬೇಕೋ ಅದೆಲ್ಲ ಇದಿಲ್ಲ, ರಿಕ್ವೈರ್ಮೆಂಟ್ಸ್ ಇಲ್ಲ ಅಂಥೇಳಿ ಒಂದು ರೆಡ್ ಟೇಪ್ ಹಾಕ್ಬಿಟ್ಟು ಹೊಟ್ಟೋದ್ಲು. ಯು ಕೆನಾಟ್ ರನ್ ದಿ ಬಿಸ್ನೆಸ್ ಅಂಟಿಲ್ ಆಲ್ ದೀಸ್ ವೈಲೇಷನ್ಸ್ ಆರ್ ಫುಲ್ಫಿಲ್ಡ್, ಯು ಕೆನಾಟ್ ಸ್ಟಾರ್ಟ್ ದಿ ಬಿಸ್ನೆಸ್ ಅಂತ ಹಾಕ್ಕೊಂಡು ಹೊಟ್ಟೋಗ್ಬಿಟ್ಲು. ನ್ಯೂಲಿ ಸ್ಟಾರ್ಟೆಡ್. 1 ವರ್ಷ ಆಗಿತ್ತು. 96ಅಲ್ಲಿ ನಾವು ಶುರು ಮಾಡಿದ್ದು ಅಕ್ಷಯ್ ತರಗರಿ. ಇದು ಎಕ್ಸಾಕ್ಟ್ಲಿ 97, 1 year ಆಗಿತ್ತು ಅವಾಗ. ಅಷ್ಟೊತ್ತಿಗೆ ನಿಮ್ಮ ಲೈಫಲ್ಲೆಲ್ಲ ಸೆಟಲ್ ಅಂದರೆ ಪರವಾಗಿಲ್ಲ. ಅಂದರೆ ಸ್ವಲ್ಪ ಒಂಥರ ಕಣ್ಬಿಡೋ ಥರ ಆಗ್ತಾ ಇತ್ತು, ಇನ್ನು ಪೂರ್ತಿ ಸೆಟ್ಲ್ ಆಗಿರಲಿಲ್ಲ. ಆಮೇಲೆ 97ನಲ್ಲಿ ಒಬ್ಬರು ನಮಗೆ ತುಂಬ ಬೇಕಾದ ಫ್ರೆಂಡ್, ಅವರು ಪಾಪ ಫ್ಯಾಮಿಲಿ ಕರ್ಕೊಂಡು ಬರೋರು ಯಾವಾಗಲೂ ಇಡ್ಲಿ ಇದಕ್ಕೆಲ್ಲನೂ. ಅವರು ಬಂದರು. ಯಾಕೆ ಏನಾಯಿತು ಅಂದರು, ಹೀಗಾಗಿದೆ ಅಂತ. ಅವ್ರು ಏನು ಮಾಡಲಿ, ಅವ್ರು ಅಮೇರಿಕನ್ ಹೆಂಡತಿ ಅವಳು, ಗೋ ಆ್ಯಂಡ್ ಬ್ರಿಂಗ್ ಮೈ ಚೆಕ್ ಬುಕ್ ಅಂದರು. ತಂದವರೇನೋ ಒಂದು $15,000 ಚೆಕ್ ಕೊಟ್ಬಿಟ್ಟು, ಯು ಸ್ಟಾರ್ಟ್ ಯುವರ್ ಬಿಸ್ನೆಸ್ ಅಗೈನ್ ಬಿಕಾಸ್ ವಿ ವಾಂಟ್ ಯು ಹಿಯರ್ ಅಂತ ಹೇಳಿಬಿಟ್ಟು, ಪಾಪ ಅಂಥ ಧಾರಾಳಿ ಅವ್ರಿಗೇನು ದೇವ್ರ ಮನಸ್ಸು ಕೊಟ್ಟನೋ. ಅಲ್ಲಿ ಲೋನ್ ಅಂತ ಹೇಳಲಿಲ್ಲ, ಅವ್ರು ಏನೂ ಹೇಳಲಿಲ್ಲ, ಸುಮ್ಮನೆ $15,000 ಕೊಟ್ಟರು, ಹೊರಟೋರು. ನಮಗೂ ಒಂದು ಸ್ವಲ್ಪ ಧೈರ್ಯವಂತ. ಆಮೇಲೆ ಮತ್ತು ನಮ್ಮ ಕಾಂಟ್ರಾಕ್ಟ್ರನ್ನು ಕರೆದು ಅವ್ರು ಏನೇನು ವೈಲೇಷನ್ ಇತ್ತು ಅದೆಲ್ಲ ಇನ್ನು ಅದ್ರ ಪ್ರಕಾರ ಮಾಡಿ, ಅದು ಒಂದು ಮೆನ್ಸ್ ಬಾತ್ರೂಮು, ವಿಮೆನ್ಸ್ ಬಾತ್ರೂಮು, ಅದರಲ್ಲಿ ಏನೇನೋ ಎಲ್ಲ ಹೇಳಿ ಅದೆಲ್ಲ ಮಾಡಿ ಮತ್ತೆ 97ನಲ್ಲಿ ಶುರು ಮಾಡಿ.
ನಮ್ಗೆ ಅವಾಗ ಇನ್ನೊಂದು ಯೂನಿಟ್ ಬೇಕಾಗಿತ್ತು ನಮಗೆ. ಪಕ್ಕದಲ್ಲಿ ಒಬ್ಬನು ಡೆಂಟಲ್ ನೋನಿದ್ದ, ಅವನನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಪಕ್ಕಕ್ಕೆ ಕಳಿಸಿ ನಾವು ಆ ಯೂನಿಟು ತೊಗೊಂಡ್ಬಿಟ್ಟು 1 ಯೂನಿಟ್ ರೆಸ್ಟೋರೆಂಟು, 1 ಯೂನಿಟು ಇಂಡಿಯನ್ ಗ್ರೋಸರಿ, ಆ ಥರ ಮತ್ತೆ 97 ವಿ ಸ್ಟಾರ್ಟೆಡ್ ಅಗೈನ್. 1 ವರ್ಷದ ತನಕ ನಮ್ಗೆ ಯಾರೂ ಹೆಲ್ಪರ್ ಇರಲಿಲ್ಲ. ನಾವು ಬಂದವ್ರಿಗೆಲ್ಲ ಹೇಳ್ತಾಯಿದ್ವಿ ಯಾರು ಪಾತ್ರೆ ತೊಳೆಯೋಕ್ಕೆ ಇದಕ್ಕೆ ಕ್ಲೀನಿಂಗಿಗೆ ಬೇಕು ಅಂತ. ಯಾರೋ ಒಬ್ಬನು ಸ್ಪ್ಯಾನಿಷ್ನವನು ಕರ್ಕೊಂಬಂದ, ಇವಳು ನಮ್ಮ ಇದು ಬಂದಿದ್ದಾಳೆ, 3 ಮಂತ್ಸ್ ಆಗಿದೆ ಇನ್ನೂ ಬಂದ, ಅವಳಿಗೇನು ಇಂಗ್ಲೀಷ್ ಬರ್ತಿರ್ಲಿಲ್ಲ. ಎಲ್ಲ ಒಂಥರ ಸೈನ್ ಲ್ಯಾಂಗ್ವೇಜಲ್ಲಿ ಮೂಕ್ ಭಾಷೆಯಲ್ಲಿ ಹೇಳ್ತಾಯಿದ್ರು, ಅರ್ಥ ಮಾಡ್ಕೊತಿದ್ಲು ಅವಳು. ಅರ್ಕೇಡಿಯಾ ಅಂತ ಅವಳು ಎಲ್ಲ ಹೇಳ್ಕೊಟ್ವಿ ಅವಳಿಗೆ. ಸೊ ಶೀ ಸ್ಟೇಡ್ ವಿತ್ ಅಸ್ ಫಾರ್ 10 years. ಸೊ ಅವಳು ಎಲ್ಲ ಕಲ್ತ್ಕೊಂಡ್ಬಿಟ್ಲು. ನಮ್ಮ ಹುಳಿ ಪುಡಿ, ಸಾರಿನ ಪುಡಿ, ಚಟ್ನಿ ಪುಡಿ ಎಲ್ಲ ಸ್ಪ್ಯಾನಿಷಲ್ಲಿ ಬರ್ಕೊಳ್ಳೋಳು. ಎಲ್ಲ ಮಾಡಿ ಮಾಡಿ ಡಬ್ಬಕ್ಕೆ ತುಂಬ ಬಿಟ್ಬಿಟ್ಟೋಳದು. ಆಮೇಲೆ ದೋಸೆ, ಇಡ್ಲಿ ಎಲ್ಲ ನಾವೇ ಎಲ್ಲ ವಡೆ. ಒಂದಿನ ನಮ್ಮ ಯಜಮಾನ್ರಿಗೆ ನಮ್ಮ ಮೀಟಿಂಗ್ ಬಂತು, ಹೋದರು. ಅವತ್ತು ವಡೆ ಎಲ್ಲ ಅವಳೇ ಹಾಕಿದ್ಲು. ಸೊ ನೋಡ್ಕೊಂಡು ಅಬ್ಸರ್ವ್ ಮಾಡಿದ್ಲು ಅವಳೆಲ್ಲ ಅಷ್ಟೊಂದನ್ನು. ಸೊ ನಾವೊಂಥರ ಅವಳು ನಮಗೆ ಮಗಳ ಥರ ಆಗೋದ್ಲಮ್ಮ. ಇಲ್ಲ ಹಾಗೆ ನಮಗೆ ಆ ಥರ ಇದ್ದಾಳೋ ಆ ಥರ ಅವಳು ನಮಗೆ ಮಗಳ ಥರ ತುಂಬ. ಶಿ ವಾಸ್ ಎ ಗ್ರೇಟ್ ಹೆಲ್ಪ್. ವಿತ್ ಹರ್ ಹೆಲ್ಪ್ ವಿ ವರ್ ಏಬಲ್ ಟು ರನ್. ನಿಮ್ಮದು ರೆಸ್ಟೋರೆಂಟ್ ಸೆಟ್ಲ್ ಆಯಿತು. ಆಮೇಲೆ ಏನು ಹಿಂತಿರುಗಿ ನೋಡಲೇ ಇಲ್ಲ. ತುಂಬ ಬೂಮಿಂಗ್ ಬಿಸ್ನೆಸ್ ಆಗೋಯ್ತು. ವಿ ವರ್ ಏಬಲ್ ಟು ಬೈ ಎ ಹೌಸ್, ವಿ ವರ್ ಏಬಲ್ ಟು ಬೈ ಎ ವ್ಯಾನ್, ಇನ್ನೊಂದು ಕಾರ್ ತೊಗೊಂಡ್ವಿ. ಆಗ ನಮ್ಮ ಸುಂದರೇಶನ್ಗೆ ಅವನ ಮಗುನೂ ಹುಟ್ಟಿತ್ತು, ಆರ್ಯ ಹುಟ್ಟಿದ್ಲು. ಅವನೊಂದು ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದ, ಎನ್ರಾನ್ ಅಂತ. ಅದು ದಟ್ ವಾಸ್ ಲಾಕ್ಡ್ ಔಟ್. ಅದು ಆಗ ಅವನಿಗೆ ಗೊತ್ತಾಯಿತು ಬರೀ ನಾನು MS ಮಾಡಿರೋ ಸಾಲದು, ಇಲ್ಲಿ MBAನೂ ಮಾಡಿದ್ರೆ ಸ್ವಲ್ಪ ವ್ಯಾಲ್ಯೂ ಇರುತ್ತೆ ಅಂತ. ಸೊ ಆಗ ಅವಳಿನೂ 1 ವರ್ಷದ ಮಗುವಳು. ಸೊ ಅವನು ಅಷ್ಟೇ ಮನೆ ಎಲ್ಲ ಕೊಂಡ್ಕೊಂಡು ಇದಾಗಲಿ, ಮನೆ ಕಾರು ಎಲ್ಲ ಮಾರಿಬಿಟ್ಟು ಶಶಿನ ಮಗುನ ನಮ್ಮ ಹತ್ರ ಕರ್ಕೊಂಬಂದ್ಬಿಟ್ಟು ಅವ್ನು ಕಾರ್ನೆಲ್ ಯೂನಿವರ್ಸಿಟಿಗೆ ಹೊರಟೋದ ಓದಕ್ಕೆ. ಅವನು ಅಷ್ಟೇ ಆಫ್ಟರ್ 10 years ಹೋಗಿರೋದು. ಆಫ್ಟರ್ 10 years MS ಆದಮೇಲೆ 10 years ಆದಮೇಲೆ MBA ಮಾಡೋಕ್ಕೆ ಹೋದ ಅವನು. ಸೊ 2 years ಅವನಲ್ಲಿದ್ದ. ಮಗು ಶಶಿ ನಮ್ಮ ಜೊತೆಲಿದ್ದರು. ಅದೊಂಥರ ತುಂಬ ಚೆನ್ನಾಗಿತ್ತು ಮಗು ಜೊತೆ. ಖಂಡಿತ ತುಂಬ ಚೆನ್ನಾಗಿತ್ತು. ಆಮೇಲಿಂದ ನಮ್ಮ ಯಜಮಾನ್ರಿಗೆ 2005 ಅವ್ರು ಮೊದಲಿಂದ BP ಶುಗರ್ ಎಲ್ಲ ಇತ್ತು, ಕೇರೇ ಮಾಡಲಲ್ಲ, ಏನೋ ಒಂದು ತಿನ್ಕೊಂಡು ಮಾಡ್ಕೊಂಡಿದ್ರು. ಅದು ಸ್ವಲ್ಪ ಜಾಸ್ತಿ ಆಗೋಯ್ತು. ಆಗೊಂದು ಆ್ಯಂಜಿಯೋಗ್ರಾಮ್ ಆಗಿ ಆ್ಯಂಜಿಯೋಪ್ಲಾಸ್ಟಿ ಮಾಡಬೇಕಾಯ್ತು. ಆವಾಗ ಡಾಕ್ಟ್ರ್ ಹೇಳಿದ್ರು 1 ವಾರ ಡ್ರೈವಿಂಗ್ ಮಾಡಬೇಡಿ, ಅದರ್ವೈಸ್ ಹಿ ಯೂಸ್ ಟು ಟೇಕ್ ಕೇರ್ ಆಫ್ ಔಟ್ಸೈಡ್ ವರ್ಕ್, ಎಲ್ಲ ನೋಡ್ಕೊಳ್ಳೋರು. ಕೌಂಟ್ರ್ ಹತ್ರ ಇದು ಎಲ್ಲ. ಯಾವಾಗ ಡ್ರೈವಿಂಗ್ ಇಲ್ಲ ಅಂದರೆ ಸೈಕಲಾಜಿಕಲಿ ಹಿ ಬಿಕೇಮ್ ಡೌನ್. ಸೊ ಬಿಟ್ಟರು ಡ್ರೈವಿಂಗ್, ಬಿಟ್ಟು. ಸೊ ಆಗ ಎಲ್ಲನೂ ನನ್ನ ಮೇಲೆ ಬಿದ್ದು. ಶಾಪಿಂಗ್, ಹೊರಗಡೆ ಹೋಗಿ ಶಾಪಿಂಗ್ ಹೋಗಬೇಕು, ಪ್ರತಿದಿನ ಬ್ಯಾಂಕ್ ಹೋಗಿ ದುಡ್ಡು ರೆಮಿಟ್ ಮಾಡಬೇಕು. ಅದು ನಾನು ಆಮೇಲೆ ಇವ್ರಿಗೆ ಇನ್ಸುಲಿನ್ ಕೊಟ್ಬಿಟ್ಟು, ತಿಂಡಿ ಏನಾರು ಕೊಟ್ಬಿಟ್ಟು, ಅಷ್ಟೊತ್ತಿಗೆ ಅರ್ಕೇಡಿಯಾ ಬರೋಳು. ಅವ್ರಿಗೆಲ್ಲ ಮೆನು ಹೇಳಿಬಿಟ್ಟು, ನೀ ಎಲ್ಲ ಬೇಯಿಸಿಟ್ಟಿರೋ, ನಾ ಬಂದು ಫಿನಿಷ್ ಮಾಡಿ. ನಂಗೆ 2 hours ಆಗೋದು ಎಲ್ಲ ಇಷ್ಟೆಲ್ಲ ಸುತ್ತಾಕೊಂಡು ಬರೋ ಅಷ್ಟೊತ್ತಿಗೆ. 11 o'clock ಬಂದು ನಾನೆಲ್ಲ ಫಿನಿಷ್ ಮಾಡಿ ಆಮೇಲೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ತೆ. ಅಮೇರಿಕನ್ಸ್ಗಂತೂ ನಮ್ಮ ಊಟ ತುಂಬ ಇಷ್ಟ ಆಗೋದು. ಅದು ನಾನು ವೆನ್ಸ್ಡೇ ಮಾವಿನಕಾಯಿ ಚಿತ್ರಾನ್ನ, ಪೈನಾಪಲ್ ಗೊಜ್ಜು ಮಾಡ್ತಾಯಿದ್ದೆ. ಆವತ್ತಿನ ದಿನ ವಿಪರೀತ ಜನ ನಮಗೆ. ಸೊ ಟ್ಯಾಂಗಿ ರೈಸ್ ಅಂತ ಬರೋರು, ಊತಪ್ಪಕ್ಕೆಲ್ಲ ಅದೇನೋ ಇಂಡಿಯನ್ ಪಿಜ್ಜಾ ಅಂತ ಕರೆಯೋರು, ತುಂಬ ಇಷ್ಟಪಟ್ಕೊಂಡು ತಿನ್ನೋರು. ಇವಾಗ ಒಂಚೂರು ನಿಮ್ಮ ಸ್ಟೋರಿನ ಇನ್ನೊಂಚೂರು ಹಿಂದೆ ತೊಗೊಂಡು ಹೋಗ್ತೀನಿ. ನನಗೆ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರೆ, ನೀವು ಇವಾಗ ನಿಮ್ಮ ಮಗ ಓದ್ಬೇಕಾದ್ರೆ ಅಥವಾ ಮಾವ ಓದ್ಬೇಕಾದ್ರೆ ನೀವೇ ಆನ್ ಮಾಡಿ ಅವ್ರ ಫೀಸ್ ಕಟ್ಟೋದ್ರಿಂದ ಅದನ್ನೊಂಚೂರು ಎಕ್ಸ್ಪೀರಿಯನ್ಸ್. ಆಯ್ತು. ನಮ್ಮ ಯಜಮಾನ್ರಿಗೆ ಕ್ವಾರ್ಟರ್ಲಿ ಅವನಿಗೆ 6 months ಒನ್ಸು ಫೀಸ್ ಕಟ್ಟಬೇಕಾಗಿತ್ತು. ಅವನಿಗೂ ಲೈಬ್ರರಿನಲ್ಲಿ ಕೆಲಸ ಸಿಕ್ಕಿದ್ರು ಕೂಡ ದಟ್ ವಾಸ್ ನಾಟ್ ಎನಫ್. ಸೊ ನಮ್ಮ ಸಪೋರ್ಟು ಬೇಕಾಗಿತ್ತು ಫೀಸ್ಗೆ. ಆಗ ನಾನೇನು ಮಾಡಿದೆ, ಚಪಾತಿಗೆ ತುಂಬ ಡಿಮ್ಯಾಂಡ್ ಇತ್ತು. ಮಯಾಮಿ, ಆರ್ಲೆಂಡೋಯಿಂದೆಲ್ಲ ಬಂದು ತೊಗೊಂಡು ಹೋಗೋರು. ನಾನಾಗ ಇವರೆಲ್ಲ ಹುಡುಗರೆಲ್ಲ ಹೊರಟ ಮೇಲೆ, ನಮ್ಮ ಯಜಮಾನ್ರು ಹೊರಟ ಮೇಲೆ ಟೇಪ್ ರೆಕಾರ್ಡಲ್ಲಿ ಹಾಡು ಹಾಕ್ಕೊಳ್ಳೋದು. ಒಂದು ಸೈಡ್ ಮುಗಿಯೋ ಹೊತ್ತಿಗೆ ಒಂದಿಷ್ಟು ಚಪಾತಿ ಮಾಡಬೇಕು ಅಂತ ಲೆಕ್ಕ ಮಾಡಿಬಿಟ್ಟು ಹಾಕಿ ಇಡ್ತಾಯಿದ್ದೆ. ಆ ದುಡ್ಡಿಂದ ನಮ್ಮ ಯಜಮಾನ್ರ ಫೀಸು, ಸುಂದರೇಶನ್ ಫೀಸ್ ಎರಡೂ ಇಟ್ ಕವರ್ಡ್ ಬೋತ್ ದಿ ಸ್ಟೂಡೆಂಟ್ಸ್ ಫೀಸ್. ಅದನ್ನು ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತಲೇ ಹೇಳ್ಕೋಬೇಕು ಇವಾಗ. ಯಾಕೆಂದರೆ ಸಂದರ್ಭ ಆಗಿತ್ತು. ಯಾಕಂದ್ರೆ ನಂಗೆ ಏನಾದ್ರು ಮಾಡೋ ಫಿನಿಷ್ ಆಗಲಿ, ಇಷ್ಟು ಕಷ್ಟಪಟ್ಟು ಬಂದಿದ್ದೀವಿ, ಒಂದು ಇದು ಮಾಡಲಿ, ಕಂಪ್ಲೀಟ್ ಮಾಡಿ. ಆಮೇಲಿಂದ ನಾವು ಈ ಥರ ಎಲ್ಲ ಕೇಟ್ರಿಂಗ್ ಆರ್ಡರ್ಸು ಅದೆಲ್ಲ ತೊಗೊಂಡಿದ್ದು.
ಆಮೇಲೆ ಅದರದ್ದೇ ಬೇರೆ ಆಯಿತು. ಆಮೇಲೆ ಅವನಿಗೆ ಕೆಲಸ ಸಿಕ್ತು, ಅವನಿಗೆ ಇದಾಯಿತು. ಹೇಗೆ ಆ ರೆಸ್ಟೋರೆಂಟ್ನ ಕ್ಲೋಸ್ ಮಾಡಿ ನೀವು ಮತ್ತೆ ಇಂಡಿಯಾಗೆ ಬಂದಿದ್ದು ಹೇಗೆ? ಅದೇ ಆಯ್ತು. ಈಗ ಅದಾಯ್ತಲ್ಲ, ಅದೇ ನಮ್ಮ ಯಜಮಾನ್ರಿಗೂ ಎಲ್ಲ ಹೆಲ್ತ್ ಎಲ್ಲ ಅಪ್ಸೆಟ್ ಆಯಿತು. ಆಗ ಒಂದಿನ ಸುಂದರೇಶ ಮೇ ಕೊನೆಯಲ್ಲಿ ಅವ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಮಯಾಮಿಗೆ ಹೋಗಿ ಬರ್ತೀವಿ ಒಂದು 4 ದಿನ. ಆವಾಗ ಅವ್ನು ನೋಡಿದ್ದ, ಯಾಕೆಂದರೆ ವೀಕೆಂಡಲ್ಲಿ 200 ದೋಸೆ ಮಾಡ್ತಾಯಿದ್ದೆ ನಿಂತ್ಕೊಂಡು. ಅಷ್ಟು ಡಿಮ್ಯಾಂಡ್ ಇತ್ತು, ಅಷ್ಟೊಂದು ಇದಿತ್ತು. ಆಮೇಲೆ ಎಲ್ಲ ನಾನು ಒಬ್ಬಳೇ ಮಾಡ್ತಾಯಿದ್ದಿದ್ದು ಅವ್ನು ಅಬ್ಸರ್ವ್ ಮಾಡಿದೆ. ಆಗ ಹೇಳ, ಅಮ್ಮ ನೋಡು ಅವಾಗೇನೋ ನೆಸೆಸಿಟಿ ಇತ್ತು ಮಾಡಿದೆ, ಈಗಿನ ಸಾಕು, ನಾವಿನ್ನು 4 ದಿನ ಮಯಾಮಿಗೆ ಹೋಗಿ ಬರೋ ಅಷ್ಟರೊಳಗೆ ನೀನು ಸೇಲ್ ಮಾಡ್ತೀಯೋ ಲಾಕೌಟ್ ಮಾಡ್ತೀಯೋ ಅಥವಾ ಬೀಗ ಹಾಕೊಂಡು ಈಚೆ ಬರ್ತೀಯೋ ಗೊತ್ತಿಲ್ಲ, ಯು ಹ್ಯಾವ್ ಟು ಕ್ಲೋಸ್ ಇಟ್ ಆ್ಯಂಡ್ ಕಮ್ ಔಟ್. ಮುಂಚೆ ಇನ್ನೊಂದು ಪಾಯಿಂಟ್ ಮರ್ತೋಗುತ್ತೆ, ನಿಮ್ಗೆ ಅಲ್ಲಿ ಪಬ್ಲಿಸಿಟಿ ಚೆನ್ನಾಗಿ ಸಿಕ್ಕಿ ನಿಮ್ಗೆ ಅಲ್ಲಿ ಇಂಟರ್ವ್ಯೂಸ್ ಎಲ್ಲ ಮಾಡಿದೆ ಅಂತ ಕೇಳ್ಪಟ್ಟೆ. ಹೌದು, ಕ್ಲೋಸ್ ಮಾಡೋಕ್ಕಿಂತ ಮುಂಚೆನೇ ಅದಲ್ಲ. ಅದು ಹೆಂಗೆ? ಅದು ಗೊತ್ತಿಲ್ಲ. ನಾವು ಯಾವ ಪೇಪರ್ಲಾಗಲಿ ಒಂದು ಪ್ಯಾಂಫ್ಲೆಟ್ ಆಗಲಿ ಏನೂ ನಾವು ಮಾಡಿರಲಿಲ್ಲ. ಇಟ್ ಈಸ್ ಜಸ್ಟ್ ಮೌತ್ ಟು ಮೌತ್. ಹೌದು, ಇವತ್ತು ಬರೋರು ತಿನ್ನೋರು ನಾಳೆ 4 ಜನನ ಕರ್ಕೊಂಬರೋರು ಆ ಥರ. ಒಂದು ಸತಿ ಏನಾಯಿತು ಅಂದರೆ, ಉಡುಪಿಯಿಂದ ಯಾರೋ ಉಡುಪಿಯಿಂದ ಒಬ್ಬರು ಬಂದು ಅವರೊಂದು ರೆಸ್ಟೋರೆಂಟ್ ತೆಗೆದ್ರು. ಅದು ಸ್ವಲ್ಪ ಯೂನಿವರ್ಸಿಟಿ ಹತ್ರನೇ. ಸೊ ಜನಗಳಿಗೆ ದೇ ವಾಂಟ್ ಟು ಟ್ರೈ ಸಮಥಿಂಗ್ ನ್ಯೂ ಅಲ್ವಾ. 1 ತಿಂಗಳು ನಮ್ಗೆ ಯಾರೂ ಜನವೇ ಬರಲಿಲ್ಲ. ಆಮೇಲೆ ಎಲ್ಲ ಅಲ್ಲಿಗೆ ಹೋಗೋಕ್ಕೆ ಶುರು ಮಾಡಿದ್ರು. ಆಮೇಲಿಂದ ನಮ್ಮ ಮಾಡಿದೆಲ್ಲ ಮಿಕ್ಕೋಗ್ತಾಯಿತ್ತು. ನಾನು ಅವಾಗ ಯೂನಿವರ್ಸಿಟಿ ಹುಡುಗರನ್ನೆಲ್ಲ ಕರೆದ್ಬಿಟ್ಟು ಮಿಕ್ಕಿದೆಲ್ಲ ನಾನು ಫ್ರೀಯಾಗೆ ಕೊಟ್ಟು ಕಳಿಸ್ಬಿಡ್ತಾಯಿದ್ದೆ. ಈ ನಮ್ಮ ಯಜಮಾನ್ರು ಮುಂಚೆ ಎಲ್ಲ ಏನು ಮಾಡೋರು ಅಂದರೆ, 5 ವರ್ಷದ ಕೆಳಗಿನ ಮಕ್ಳಿಗೆ ಚಾರ್ಜ್ ಮಾಡ್ತಿರ್ಲಿಲ್ಲ, ಪ್ರೆಗ್ನೆಂಟ್ ಲೇಡೀಸಿಗೆ ಚಾರ್ಜ್ ಮಾಡ್ತಿರ್ಲಿಲ್ಲ, ವಯಸ್ಸಾದವರು ಹಿರಿಯರು ಬಂದರೆ ಮಾಡ್ತಿರ್ಲಿಲ್ಲ, ದೇವಸ್ಥಾನದ ಅರ್ಚಕರು ಬಂದರೆ ಚಾರ್ಜ್ ಮಾಡ್ತಿರ್ಲಿಲ್ಲ. ಮತ್ತೆ ಇನ್ಯಾರು? ನಮ್ಮ ಶಶಿ, ನಮ್ಮ ಸೊಸೆ, ಆಂಟಿ ಅಂಕಲ್ ಯು ಆರ್ ರನ್ನಿಂಗ್ ಎ ಬಿಸ್ನೆಸ್ ನಾಟ್ ಎ ಚಾರಿಟಬಲ್ ಟ್ರಸ್ಟ್ ಅಂತ ಅವರು ತಮಾಷೆ ಅವರು, ಅಯ್ಯೋ ತಿನ್ನೋ ಪದಾರ್ಥ ಇಲ್ಲಮ್ಮ, ತಿನ್ಕೊಂಡು ಹೋಗಲಿ ಬಿಡು, ಅದಕ್ಕೆಲ್ಲ ನಾವು ಇದು ಮಾಡಬಾರ್ದು ಅಂತ ಆ ಥರ ಮನಸ್ಸು ಅವ್ರಿಗೊಂಥರ. ಸೊ ಸಂಜೆ ಹೊತ್ತು ಅದನ್ನೆಲ್ಲ ನಾವು ಕೊಟ್ಟು ಕಳಿಸ್ಬಿಡ್ತಾಯಿದ್ವಿ. ಹೀಗೆ ಮೌತ್ ಟು ಮೌತೇ ಬಂದಿದ್ದು ನಮಗೆ. ಒಂದಿನ ನಮಗೆ ಪೇಪರ್ನವರು ಟಿ ವಿಯವರು ಇಬ್ಬರು ಬಂದರು. ಆಮೇಲೆ ನಮ್ಮ ಯಜಮಾನರು ಯೋಗ ಹೇಳ್ಕೊಡೋರು. ಅವ್ರಿಗೊಂದು ಯೂನಿವರ್ಸಿಟಿನಲ್ಲಿ ಆಡಿಟೋರಿಯಂ ಕೊಟ್ಟಿದ್ರು. ಎವ್ರಿ ಸ್ಯಾಟರ್ಡೆ ಹೋಗಿ, ಈವನ್ ಡಾಕ್ಟರ್ಸ್ ಕೂಡ ಬಂದಲ್ಲಿ ಕಲ್ತ್ಕೊಂಡು ಹೋಗೋರು. ಸ್ಯಾಟರ್ಡೆ ಸಂಡೇ ಬೆಳಗ್ಗೆ 5:30 ಎದ್ದು ಹೋಗಿ ಇದು ಮಾಡೋರು. ಸೊ ಅದು ಎಲ್ಲ ಜನಗಳಿಗೆ ಗೊತ್ತಾಗಿತ್ತು, ಇದು ಗೊತ್ತಾಗಿತ್ತು. ಯಾರು ಹೇಳಿದ್ರೋ ಏನೋ ನನಗೂ ಗೊತ್ತಿಲ್ಲ, ಇಬ್ಬರು ಪೇಪರ್ ಟಿ ವಿ ಇಬ್ಬರು ಒಟ್ಟಿಗೆ ಬಂದರು. ಅದೆಲ್ಲ ಅವರೇನೆ ಆರ್ಟಿಕಲ್ ತಯಾರು ಮಾಡಿಬಿಟ್ಟು ಒಂದು ಆರ್ಟಿಕಲು ವಿತ್ ಎ ಬಿಗ್ ಫೋಟೋ ಎಲ್ಲ ಮಾಡಿದ್ರು. ಆಮೇಲೆ ಟಿ ವಿನಲ್ಲೂ ಒಂದು 10 ಮಿನಿಟ್ಸ್ ಕ್ಲಿಪ್ ಬಂದು, ಅದೇ ನಮ್ಮ ತಾತ ಅದರದ್ದು ಇದಿಟ್ಕೊಂಡ್ಬಿಟ್ಟು ಎಲ್ರಿಗೂ ತೋರಿಸೋರು. ನಮ್ಮ ಅಮೆರಿಕಾದಲ್ಲಿ ನನ್ನ ಮಗ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಪ್ರೌಡ್ ಮೂಮೆಂಟ್ ನಮ್ಮ ತಾತಂಗೆ, ನಮ್ಮ ಅಜ್ಜಿಗೆ. ಹೇಗೆ ಆ ರೆಸ್ಟೋರೆಂಟ್ ವೈಂಡ್ ಅಪ್ ಮಾಡಿದ್ದೆ? ಅದೇ ಅದು ಆ ಸುಂದರೇಶ ಬಂದು ಹಾಗೆ ಹೇಳಿದ್ನ, 15 ದಿನದಲ್ಲಿ ನಾನು ಬರೋ ಅಷ್ಟರಲ್ಲಿ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಅಂದ್ಬಿಟ್ಟು ನಮಗೆ ನಮ್ಮ ಯಜಮಾನ್ರಿಗೆ ಅಯ್ಯೋ ಸ್ಕ್ರ್ಯಾಚಿಂದ ನಾವು ಅಲ್ಲಿ ತೊಗೊಂಡಾಗ ಯೂನಿಟ್ ತೊಗೊಂಡಾಗ ಇಟ್ ವಾಸ್ ಎ ಬ್ಲ್ಯಾಂಕ್ ಸ್ಪೇಸ್. ಅದನ್ನು ಅಷ್ಟೊಂದು ಎಲ್ಲಿಂದಲೋ ಇದು ತಂದು ತಂದು ಇದೆಲ್ಲ ತಂದ್ಬಿಟ್ಟು ಎಲ್ಲ ನಾವು ಒಂಥರ ಸೆಟಪ್ ಮಾಡಿ ಬೆಳೆಸಿದ್ದೀವಿ ಇದನ್ನು. ಈಗ ತಕ್ಷಣ ಮಾರೋಂದ್ರೆ ಹೇಗಾಗುತ್ತೆ ಅಂತ ಇವ್ರಿಗೆ ಬೇಜಾರು, ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ನಮಗೊಬ್ಳು ಸ್ಯಾಟರ್ಡೇಸು ಒಬ್ಬಳು ನಾರ್ತ್ ಇಂಡಿಯನ್ ಲೇಡಿ ನಮಗೆ ಜಿಲೇಬಿ, ಡೋಕ್ಲಾ, ಚಪಾತಿ ಇದೆಲ್ಲ ತಂದು ಕೊಡೋಳು. ಅವಳಿಗೆ ಹೇಳಿದ್ವಿ, ಅವಳು ಶಂಕರ್ ಭಯ್ಯ ಅಂತ ತುಂಬ ಕ್ಲೋಸಾಗಿ, ಹೀಗಾಗಿದೆಯಮ್ಮ, ಅದಕ್ಕೆ ಅವಳು ಶಂಕರ್ ಭಯ್ಯ ವರಿ ಮಾಡಬೇಡಿ, ಐ ವಿಲ್ ಟೇಕ್. ಅವಳಿಗೆ ಇದಿರಲಿಲ್ಲ, ಲೈಸೆನ್ಸ್ ಇಲ್ಲ, ಮನೆಯಿಂದ ಮಾಡ್ತಾಯಿದ್ಲು ಅವಳು. ಸೊ ನಾನು ಐ ವಿಲ್ ಟೇಕ್ ಓವರ್ ಎವ್ರಿಥಿಂಗ್ ಅಂದ್ಬಿಟ್ಟು ಪಾಪ ಏನೋ ಒಂದು ನೆಗೋಸಿಯೇಷನ್ ಮಾಡಿ ಒಂದು ನಾಮಿನಲ್ ಪ್ರೈಸ್ಗೆ ನಮಗೂ ಕೊಟ್ಟಳು. ಎಲ್ಲ ಒಂದು ಚಮಚಾನೂ ತೊಗೊಳ್ಳಿಲ್ಲ ನಾವು, ಎಲ್ಲ ಅಲ್ಲಿ ಬಿಟ್ಬಿಟ್ವಿ. ವ್ಯಾನ್ ಯಾರಿಗೋ ಕೊಟ್ವಿ, ಕಾರ್ ಯಾರಿಗೋ ಕೊಟ್ವಿ, ಮನೇನೂ ಯಾರಿಗೋ ಮಾಡಿಬಿಟ್ಟು ನಾವು ಆಗಸ್ಟ್ 1 ಹೊತ್ತಿಗೆ ಬುಕ್ ಮಾಡಿಕೊಂಡು ಇಂಡಿಯಾ 2007. ಸೊ 11 ಇಯರ್ಸ್ ರನ್ ಮಾಡಿದ್ವಿ. ಆಮೇಲೆ ಬೆಂಗಳೂರಿಗೆ ಬಂದುಬಿಟ್ವಿ. ಬೆಂಗಳೂರಿಗೆ 2007 ಬಂದ್ವಿ. ಆಮೇಲೆ ಅದು ಮಾಡಿ ಮೇಲೆ ನಾವೇ ಮತ್ತು ಹೊಸ ಸಂಸಾರ ಎಲ್ಲ ಒಂದು ಚಮಚ ತಟ್ಟೆಕೋಗ್ಬಿಟ್ಟು ಎಲ್ಲ ತೊಗೊಂಡು 2009 ಆವಾಗಲೂ ನಮ್ಮ ಯಜಮಾನರು ಒಂದು 6 ಜನ ಹುಡುಗರಿಗೆ ಪಾಠ ಮಾಡೋರು. ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂದು ಕೂತ್ಕೊಂಡ್ಬಿಟ್ರೆ ಮಧ್ಯಾಹ್ನ 1 ಗಂಟೆ ತನಕ ಬಾತ್ರೂಮಿಗೆ ಕೂಡ ಹೇಳ್ತಿರಲಿಲ್ಲ, ಆ ಥರ ಕೂತ್ಕೊಂಡು ಡೆಡಿಕೇಶನ್. ಆಗೆಲ್ಲ ರಜನಿ ಮಗ ಬರೋನು, ಅವಳು ಪಾಪ ಹಂಸು ಒಂದು 6 ಜನ ಹುಡುಗರನ್ನು ಗೊತ್ತು ಮಾಡಿಕೊಟ್ಟಿದ್ಲು ಅವಳು. ಕಾಂಚನನ್ನ ಮಗಳು ಎಲ್ಲ ಬರೋರು ಅವಾಗೆಲ್ಲ. ಬೆಳಗ್ಗೆ ಸಂಜೆ 2 ಹೊತ್ತು ಪಾಠ ಮಾಡಿದ್ರು. 2009 ಶಿವರಾತ್ರಿ ರಾತ್ರಿ ಅವತ್ತು ಪಾಠ ಮಾಡಿದ್ದಾರೆ. MNK ಬೆಳಗ್ಗೆ ಹೊತ್ತು ಲಾಲ್ಬಾಗ್ ವಾಕಿಂಗ್ ಹೋಗೋರು, ಸಂಜೆ MNK ಪಾರ್ಕ್ ಹೋಗೋರು, ಅಲ್ಲೊಂದಿಷ್ಟು ಫ್ರೆಂಡ್ಸ್ ಮಾಡಿಕೊಂಡು ಅವತ್ತು ಶಿವರಾತ್ರಿ, ನಾಳೆ ಬೆಳಗ್ಗೆ ಶಿವರಾತ್ರಿ
ಅವತ್ತು ಮನೆಗೆ ಬಂದರು. ಅವಾಗ ನಮ್ಮ ಮನೇಲಿ ನಮ್ಮ ಸಂಜೀವನ ಮಗಳದ್ದು ಮೈತ್ರಿ ಮದುವೆದು ಎಲ್ಲ ಏರ್ಪಾಟ್ ನಡೀತಿದೆ. ಅವರೆಲ್ಲ ಇದಕ್ಕೆ ಮನೆ ದೇವ್ರಿಗೆ ಅಂಥೇಳಿ ಬಾಗೂರಿಗೆ ಹೋಗಿದ್ರು. ಅಲ್ಲೂ ಯಾರೂ ಇರಲಿಲ್ಲ. ನಮ್ಮ ಚಿನ್ಮಯಿ ಮಗು ಇತ್ತು ಸ್ವಸ್ತಿ, ಅವ್ನು ಮಾತಾಡ್ಸ್ಕೊಂಬರೋಣ ಅಂತ. ಅವತ್ತು ಎಲ್ಲ ಫಸ್ಟ್ ಕ್ಲಾಸಾಗಿ ಮಾತಾಡಿದ್ದಾರೆ. ಅಮೇರಿಕಾದ ತುಂಬ ಬೇಕಾದ ಫ್ರೆಂಡ್ಸ್ ಇಬ್ಬರ ಹತ್ರ ಮಾತಾಡಿದ್ದಾರೆ. ಮನೆಗೆ ಬಂದ್ವಿ, ಚಪಾತಿ ತಿಂದು ಮಲಕ್ಕೊಂಡ್ರು. ಆಮೇಲೆ 1 ಗಂಟೆನಲ್ಲಿ ಏನೋ ಹೊದ್ಗೆ ಹೀಗೆ ಎಳೆದು ಮಾಡೋ ಹಾಗೆ ಕೇಳಿಸ್ತಾ ಇತ್ತು. ನಾನು ತಿರುಗಿ ನೋಡಿದ್ರೆ ಯಾಕೆ ನಿದ್ದೆ ಬರಲಿಲ್ಲ ಅಂದರೆ ಮುಖ ಎಲ್ಲ ಪೇಲಾಗಿ ಹೋಗ್ಬಿಟ್ಟಿತ್ತು. ಅಷ್ಟೊತ್ತಿಗಾಲೇ ಅವ್ರಿಗೇನೋ ಆಗಿದೆ, ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಯಿತು. ನಾನು ತಕ್ಷಣ ನಮ್ಮ ಸಂಜೀವನಿಗೆ ರಾಜಣ್ಣ ಮೋಹನ್ಗೆ ಎಲ್ಲ ಫೋನ್ ಮಾಡಿದೆ. ಒಂದು ಆ್ಯಂಬುಲೆನ್ಸು ಕರೆದೆ. ಆಮೇಲೆ ಮಾತಾಸ್ ಹಾಸ್ಪಿಟ್ಲಿಗೆ ಹೋದ್ರಲ್ಲಿ ಗೊತ್ತಾಯಿತು ಬ್ರೈನ್ ಹೆಮರೇಜ್ ಆಗಿದೆ ಅಂತ. ಸೊ ಆವಾಗ ಒಂದು 5 ದಿವಸ ICನಲ್ಲಿ ಇದ್ದರು. ನೋಡೋರಿಗೆ ಬರೀ ಬ್ರೀತಿಂಗ್, ಡೀಪ್ ಬ್ರೀತಿಂಗ್ ಮಾಡ್ತಿದ್ದಾರೆ ಅನ್ನಿಸ್ತು. ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇಂದ್ರನವ್ರು ಅವ್ರು ಹೇಳಿದ್ರು. ಸುಂದರೇಶಂಗೂ ಇನ್ಫಾರ್ಮ್ ಮಾಡಿದ್ವಿ, ಅವ್ನು ಬರೋದಕ್ಕೆ ಸ್ವಲ್ಪ ತಡ ಆಯಿತು. ನೋಡಿ ಮಗ ಬರೋಕ್ಕೆ ಕಾಯ್ತಿದ್ದಾರೆ ಎಂದು. ನಾನಂದರೆ ಖಂಡಿತವಾಗಿಯೂ ಇಲ್ಲ, ಅವನೆಲ್ಲ ಇದ್ದಾನೆ ಅಂತ ಅಟ್ಯಾಚ್ಮೆಂಟು ಕೂಡ ಏನಿಲ್ಲ. ಅಪ್ಪ ನಾನು ಇವಾಗ ಹೇಳಲ್ಲ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು ಹೊರಟೋರು. ಅವ್ನು ಸುಂದರೇಶ ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ ಬಂದ. ಆಮೇಲೆ ನೋಡಿದೆ, ಏನು ನಾನೇನೋ ಮನೇಲಿ ಬೇರೆ ಈ ಥರ ಮದುವೆಗೆ ಇದು ಏನು ಮಾಡೋಕ್ಕಾಗಲ್ಲಮ್ಮ ಇದು ಅಂದ. 2 ಗಂಟೆಗೆ ಆ ಡಾಕ್ಟ್ರಿಂದ ನಮ್ಮಿಬ್ಬರನ್ನು ಒಂದು ರೂಮಿಗೆ ಕರೆದುಬಿಟ್ಟು, ನೋಡಪ್ಪ ಸುಂದರೇಶ್, ನಿಮ್ಮ ತಂದೆ ಈಗ 5 ಡೇಸಿಂದ ಇಲ್ಲಿದ್ದಾರೆ. ಸೊ ಹಿ ಈಸ್ ನಾಟ್ ಡಿಟೋರಿಯೇಟಿಂಗ್ ಆರ್ ನಾಟ್ ಇಂಪ್ರೂವಿಂಗ್, ಯು ಆರ್ ನಾಟ್ ಟ್ರೀಟಿಂಗ್ ಹಿಮ್. ಸೊ ಅದರಿಂದ ನಾವಿನ್ನು ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲಪ್ಪ, ಮೇಕ್ ಸಮ್ ಅದರ್ ಅರೇಂಜ್ಮೆಂಟ್ ಅಂದರು. ಈಗ ಆ ಟೈಮಲ್ಲಿ ಏನು ಅರೇಂಜ್ಮೆಂಟ್ ಏನು ಡಾಕ್ಟ್ರೆ ಹೀಗೆ ಹೇಳ್ತೀರಿ ಅಂತಂದರೆ, ಇಲ್ಲಮ್ಮ ನಮ್ಮ ತಂದೆಗಿದ್ರು ಇದೇ ಪರಿಸ್ಥಿತಿ. ನಾನು ನಮ್ಮ ಸುಂದರೇಶ ನಿನ್ನ ಮನೆಗೆ ಹೋಗೋ, ನಿಧಾನಕ್ಕೆ ನಿದ್ದೆಗಿದೆ ಮಾಡ್ಕೊಂಡು ಬಾ ನೀನು ಅಂತ ಕಳಿಸಿದೆ. ಅಷ್ಟರಲ್ಲಿ ಮಾಲಿನಿ ಬಂದಳು. ಅವಳು ಬಂದು ಅವತ್ತು ಶಂಕರನ್ನ ನೋಡೋಕೆ ನಂಗೆ ಆಗಲ್ಲ, ಇವತ್ತು ಅವನ ಹತ್ರ ಕೂತ್ಕೊಂಡು ಹೋಗಮ್ಮ ಅಂದರೆ ನಮಗೊಂದಲ್ಲಿ ಗೆಸ್ಟ್ ಕ್ವಾರ್ಟರ್ಸ್ ಅಂತ ಕೊಟ್ಟಿರ್ತಾರೆ. 3:30ನಲ್ಲಿ ನಾನೇನೋ ರವೆ ಇಡ್ಲಿನೋ ತೆಗಿಯೋಕ್ಕೆ ಹೋದರೆ ಅವಳು ಓಡಾಡ್ಕೊಂಡು ಬಂದಳು. ಬೇಗ ಬನ್ನಿ ಏನೋ ಆಗೋಯ್ತು ಅಂತ ಹೇಳ್ತಿದ್ದಾರೆ, ಇನ್ನು ಮೈಯೆಲ್ಲ ಬಿಸಿ ಇದೆ, ನೀವು ಮುಟ್ಟಿದ್ರೆ ಸ್ವಲ್ಪ ಮತ್ತಾಗಿ ನಾನು ಬರ್ಬೋದು, ಬನ್ನಿ ಅಂತ ಹೇಳ್ಕೊಂಡು ಹೋದ್ರು. ಅಷ್ಟೊತ್ತಿಗಾಲೇ ಆಗೋಗಿತ್ತು. ಆಮೇಲೆ ಮಾಲಿನಿನ ಕೇಳಿದೆ, ಏನಾಯ್ತಮ್ಮ? ಇಲ್ಲ, ಈಗ ತಾನೇ ಬೆಡ್ಶೀಟ್ ಚೇಂಜ್ ಮಾಡಿ ನಾನು ಆರೆಂಜ್ ಜ್ಯೂಸು ಕುಡಿಸೋದ್ರು. ಈ ಟಿ ವಿಲೆಲ್ಲ ಅಂತಾರೆ ಆ್ಯಕ್ಟ್ ಮಾಡ್ತಾರಲ್ಲ, ಸತ್ತೋರ್ ಥರ ಆ್ಯಕ್ಟಿಂಗು, ಸುಮ್ಮನೆ ಕತ್ತಿ ಹೀಗೆ ಅಂದ್ಬಿಟ್ರು ಅಷ್ಟೇ. 3:45 ಸ್ಟಾರ್ಟೆಡ್ ಜನರಲಿ ಟು ಅನದರ್ ಅಮೇರಿಕಾ. ಆಮೇಲೆ ಸೊ ನಾನು ಅವತ್ತು ದೇವ್ರಿಗೊಂದು ದೊಡ್ಡ ನಮಸ್ಕಾರ ಮಾಡಿ, ಯಾಕೆಂದ್ರೆ ಇನ್ನೂ 70 ಇಯರ್ಸ್ ಆಗಿತ್ತು. ಡೆಸ್ಟಿನೇಷನ್ಗೆ ಸೇರಿಕೊಂಡ್ರಪ್ಪ ರೈಟ್ ಏಜ್ನಲ್ಲಿ. ಇನ್ನೂ ಬದುಕಿದ್ರೆ ಇನ್ನೇನೇನು ಕಾಂಪ್ಲಿಕೇಶನ್ಸ್ ನೋಡಬೇಕಾಗಿತ್ತು, ಸದ್ಯ ಅಷ್ಟರಲ್ಲೇ ಆಯ್ತಲ್ಲ ಅಂದ್ಕೊಂಡು ಇದು ಮಾಡಿದೆ. ಆಮೇಲೆ ಅವ್ರದ್ದೆಲ್ಲ ಮುಗೀತು. ನಾನು ಆಮೇಲೆ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟ್ಲ್ ಇದೆಯಲ್ಲ, ನಾನಿನ್ನು 5 ಲಕ್ಷ ಟೈಮ್ ಕಳಿಬಾರ್ದು ಅಂದ್ಬಿಟ್ಟು ಅಲ್ಲಿ ಹೋಗಿ 3 ಇಯರ್ಸು ವಾಲಂಟ್ರಿ ಸರ್ವಿಸ್ ಮಾಡಿ ಆ್ಯಸ್ ಎ ಮೆಡಿಕಲ್ ಸೆಕ್ರೆಟರಿ ಎಲ್ಲ ಓದಿದ್ರಲ್ಲ, ಅಲ್ಲಿ ನಂಗೆ ಒಂದು ಒಳ್ಳೆ ಜಾಗ ಕೊಟ್ಟಿದ್ರು ಕಸ್ಟಮರ್ ಸರ್ವೀಸಲ್ಲಿ. ಒಂದು 3 ಇಯರ್ಸ್ ಅದನ್ನು ಮಾಡಿಕೊಂಡೆ. ಆಮೇಲೆ ನಮ್ಮ 2ನೇ ಮೊಮ್ಮಗ ರಿಯಾನ್ ಹುಟ್ಟೋ ಟೈಮ್ ಆಯಿತು. ಅವಳಿಗೆ ಬೆಡ್ ರೆಸ್ಟ್ ಹೇಳಿದರು. ಸೊ ನಾನು ಅಮೇರಿಕಾಗೆ ಒಂದು 8 ತಿಂಗಳು ಹೋಗಬೇಕಾಯಿತು. ಸೊ ಆವಾಗ ಆ ಕೆಲಸ ಬಿಟ್ಟೆ. ಆದರೂ ಪಾಪ ನಂಗೆ ಕೊನೆ ಹೊರಡೋ ದಿವಸ ಎಲ್ಲ ನನಗೊಂದು ಸೀರೆ ಇದು ಎಲ್ಲ ಕೊಟ್ಟು ತುಂಬ ಮರ್ಯಾದೆ ಮಾಡಿ ಕಳಿಸಿದ್ರು ಅವರು. ಆಮೇಲೆ ಅಲ್ಲಿಂದ ರಿಯಾನ್ ಮುಗಿಸ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ನನಗೇನೋ ಪ್ರಾಬ್ಲಮ್ ಶುರುವಾಯಿತು. ತುಂಬ ಕಾನ್ಸ್ಟಿಪೇಷನ್ ಇತ್ತು, ಕೊನೆ ಹೊತ್ತು ತುಂಬ ಪೇಯ್ನ್ ಬಂದು ಕಲೋನಾಸ್ಕೋಪಿ ಮಾಡಿಸ್ಕೊಂಡ್ರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಒಂದು ಟ್ಯೂಮರ್ ಇದೆ ಅಂತ ಗೊತ್ತಾಯಿತು. ಸೊ ಬ್ಯಾಂಗ್ಳೂರು ಹಾಸ್ಪಿಟಲ್ನಲ್ಲಿ ಇಮಿಡಿಯೇಟಾಗಿ ಅದು ಸರ್ಜರಿ ಆಯಿತು. ಈವನ್ ದೋ ಇಟ್ ವಾಸ್ ಮ್ಯಾಲಿಗ್ನೆಂಟ್, ಎಲ್ಲೂ ಸ್ಪ್ರೆಡ್ ಆಗಿರಲಿಲ್ಲ ದೇವ್ರ ದಯದಿಂದ. ಅಲ್ಲ ಅದು ಬೇಕಾಗಲಿಲ್ಲ, ಅಲ್ಲ ಬೇಕು ಅಂತ ಬರೆದುಬಿಟ್ಟಿದ್ರು. 15 ತೊಗೋಬೇಕು 15 ಡೇಸ್ ಅಪಾರ್ಟಲ್ಲಿ ಅಂಥೇಳಿ. ಅಷ್ಟೊತ್ತಿಗೆ ಸುಂದರೇಶ ಬಂದ, ಅಮೇರಿಕಾಯಿಂದ ಬಂದು, ನಾನೊಬ್ಬಳೇ ಇದ್ನಲ್ಲ, ನೀನಿನ್ನೊಬ್ಬಳೇ ಇರಬೇಡ ಅಂಥೇಳಿ ಮನೆ ಬಿಡಿಸ್ಬಿಟ್ಟ. ಮನೆ ಅಯ್ಯೋ, ಹೋಗೋದು ಅದೇ ಎಲ್ಲಿ ಹೋಗೋದು ಗೊತ್ತಿಲ್ಲ. ಅದೇ ಟೈಮಲ್ಲಿ ನಮ್ಮ ತಾಯಿ ಮನೆ, ಹಳೆ ಮನೆ ಇತ್ತಲ್ಲ, ಅದೆಲ್ಲ ಒಡಿಸಿ ಅಪಾರ್ಟ್ಮೆಂಟ್ ಕಟ್ಟಿಸ್ಬೇಕು ಅಂತ ಅವರಾಗಲೇ ಇನ್ನೊಂದು ಬಾಡಿಗೆ ಮನೆಗಳೇ ಶಿಫ್ಟ್ ಆಗೋಕ್ಕೆಲ್ಲ ರೆಡಿ ಆಗ್ತಾಯಿದ್ರು. ಅಲ್ಲಿರೋಕ್ಕೆ ಜಾಗ ಇಲ್ಲ, ನಮ್ಮ ಮನೆ ಇಲ್ಲ. ಆಮೇಲೆ ಅವತ್ತು ನನಗೆ ಸೂಚಸ್ ಬಿಚ್ಚಕ್ಕಿಂತ ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಹೇಳಿದ್ರು, ನೋ, ಶಿ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಟ್ರಾವೆಲ್ ಅಂದರು. ಸರಿ, ನಂಗೆ ಇಟ್ ವಾಸ್ ಎ ಅಮೇರಿಕಾ ಬೇಡ, ನಂಗೆ ಅಮೇರಿಕಾ, ನಂಗೆ ಆ ಸ್ಥಿತಿಲಿ ಹೋಗೋಕ್ಕೆ ಖಂಡಿತ ಇಷ್ಟ ಇರಲಿಲ್ಲ. ಈವನ್ ದೋ ಐ ಆಮ್ ಆಲ್ಸೋ ಎ ಸಿಟಿಸನ್, ನನಗೆಲ್ಲ ಮೆಡಿಕೇಡ್ ಎಲ್ಲ ಇದೆ, ಸೋಷಲ್ ಸೆಕ್ಯೂರಿಟಿ ಬರುತ್ತೆ, 100% ಮೆಡಿಕಲ್ ಕವರೇಜ್ ಇದೆ. ಆದರೂ ನನಗೆ ಅಲ್ಲಿ ಹೋಗಿರೋಕ್ಕೆ ಭಯ ನನಗೆ. ಯಾಕೆಂದರೆ ಅಲ್ಲಿ ಪರಿಸ್ಥಿತಿಗಳೆಲ್ಲ ಸರಿಯಾಗಿರೋದಿಲ್ಲ ಅಲ್ಲೆಲ್ಲ ಮೆಡಿಕಲ್ದು ಅದೆಲ್ಲ. ಸೊ ಅದು ಆವಾಗ ನನಗೆ ಎಲ್ಲಿರಬೇಕು ಅನ್ನೋದು ಇದಾಯಿತು. ನಂಗೆ ಲೀಲಂದು ಜ್ಞಾಪಕ ಬಂತು. ಅವರೊಬ್ಬರೇ ಇದ್ದಾರಲ್ಲ, ಅವ್ರು ಲೀಲಂದು ಕೇಳೋಕ್ಕೆ ಮುಂಚೆ ರಾಜಣ್ಣನ ಕೇಳಿದೆ.
ಸೊ ಅವನು ಹೇಳ್ದೆ ಬೇಡ ನಾಗಲಕ್ಷ್ಮಿ, ನಮ್ಮ ಫ್ರೆಂಡ್ ಒಬ್ಬನು ಹೈಟೆಕ್ಕಲ್ಲಿ ಮಾಡ್ತಾ ಇದ್ದಾನೆ, ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿ ಪಾಪ ಅವ್ನು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿ ಇಲ್ಲೊಂದು ಅಗರ ವಿಲೇಜ್ ಅಂತಿದೆ, ಮಾತೃಛಾಯ ಟ್ರಸ್ಟ್ ಅಂತ, ಓಲ್ಡ್ ಏಜ್ ಹೋಮ್. ಓಲ್ಡ್ ಏಜ್ ಹೋಮ್ ಥರ. ನಾನು ಓಲ್ಡ್ ಏಜ್ ಹೋಮ್ ಅಂತ ಕರೆಯಲ್ಲ ಅದನ್ನು, ಇಟ್ ಈಸ್ ಎ ರಿಟೈರೀಸ್ ರೆಸಾರ್ಟ್. ವೆರಿ ನೈಸ್. ಅಷ್ಟು ಚೆನ್ನಾಗಿ ಹೈಟೆಕ್ಕಲ್ಲಿ ಮಾಡಿದ್ದಾರೆ. ನಾನು ಅಲ್ಲಿ ಹೋದ್ಮೇಲೆ ಒಂದು ಕೀಮೋ ತೊಗೊಂಡೆ, ತುಂಬ ನನಗೆ ಸೈಡ್ ಎಫೆಕ್ಟ್ಸ್ ಆಗೋಯಿತು. ನಾನು ನನ್ನ ತಮ್ಮಂಗೆ ಇಲ್ಲಪ್ಪ ನಾನು ಮುಂದೆ ತೊಗೊಳ್ಳಲ್ಲ ಅಂದೆ. ಅಷ್ಟೊತ್ತಿಗೆ ಇನ್ನೊಬ್ರು ಯಾರೋ ಡಾಕ್ಟರ್ ಸಿಕ್ಕಿ, ಯು ಡೋಂಟ್ ನೀಡ್ ದಟ್, ಒಂದು 2 years ಒಂಥರ ಬ್ಲಡ್ ಟೆಸ್ಟ್ ಹೇಳ್ತೀನಿ, 2 months ಒಂದ್ಸರಿ ಮಾಡಿಸ್ಕೊಳ್ಳಿ, ಯು ಡೋಂಟ್ ನೀಡ್ ದಟ್ ಅಂದರು. ಸೊ ಇಂಪ್ರೂವ್ಮೆಂಟ್ ಸೈಡಲ್ಲಿ ನೋಡಿ ಅಂದರು. ಅಲ್ಲಿ ಹೋದ್ಮೇಲೆ ನಂಗೆ ಒಳ್ಳೆ ರೆಸ್ಟ್ ಸಿಕ್ತು, ಒಳ್ಳೆ ಫುಡ್ ಸಿಕ್ತು, ಕೇರಿಂಗ್ ಪೀಪಲ್ ಇದ್ದರು. ವಿತಿನ್ 3 months ಐ ವಾಸ್ ಏಬಲ್ ಟು ಗೆಟ್ ಬ್ಯಾಕ್ ಮೈ ಒರಿಜಿನಲ್ ನೇಮ್. ನೋಡಿ, ಆ ಧೈರ್ಯದ ಮನಸ್ಸು ಎಲ್ಲರೂ ಮಾಡಬೇಕು. ಅದೇನೇನು ಎಲ್ಲರೂ ಓಲ್ಡ್ ಏಜ್ ಹೋಮ್ಗೆ ಹಾಕ್ಬಿಡ್ತಾರೆ. ನಮ್ಮಮ್ಮನ ನಾನು ಏನು ಯೋಚನೆ ಮಾಡಲಿ, ಇರಬೇಕಷ್ಟೇ ಅಷ್ಟೇ. ಅಲ್ಲಿ ಒಳ್ಳೆಯದು ಕೆಟ್ಟದ್ದ, ನಂಗೆ ಅಲ್ಲಿ ಏನಾಗತ್ತೆ ಅವೆಲ್ಲ ಏನು, ನನಗೆ ಅವತ್ತಿನಿಂದ ಒಂದು ಇದು ಟೇಕ್ ದಿ ಡೇಸ್ ಆ್ಯಸ್ ಇಟ್ ಕಮ್ಸ್ ಅಷ್ಟೇ. ಸೊ ನಿಮ್ಮಗಳಿಗೆಲ್ಲ ನಂದು ತುಂಬ ಥ್ಯಾಂಕ್ಸು. ಈ ಆಸೆ ನಂದು ಡ್ರೀಮ್ ಕಮ್ ಟ್ರೂ ಆಯಿತು. ನನಗೆ ಒಂಥರ ಎಲ್ಲೋ ಒಂದು ರೆಕಾರ್ಡ್ ಆಗಲಿ ಅಂತಿದ್ದು ನಿಮ್ಮಗಳ ದಯದಿಂದ ಆಯಿತು. ಎಲ್ಲರಿಗೂ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ದೊಡ್ಡಮ್ಮ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ನಾವು ಈ ಅಂದರೆ ನಮ್ಮ ಟಾಕ್ಸ್ಗೆ ನಿಮ್ಮಂಥ ಎಲ್ಡರ್ಲಿ ಪೀಪಲ್ ಬರ್ತಾನೆ ಇರಬೇಕು. ಈ ಥರ ಇನ್ಸ್ಪಿರೇಷನ್ ಸ್ಟೋರೀಸ್ ಅಂದರೆ ನಮಗೆ ಬೇರೆಯವ್ರ ಇನ್ಸ್ಪಿರೇಷನ್ನೇ ಅಲ್ಲ, ನಮ್ಮನೆ ಫ್ಯಾಮಿಲಿಲಿ ಈ ಥರದ್ದೇ ಇನ್ಸ್ಪಿರೇಷನ್. ನಾವೆಲ್ಲರನ್ನೂ ಈ ಪಾಡ್ಕಾಸ್ಟಿಗೆ ಕರ್ಕೊಂಡು ಬರೋಣ ಅಂತಲೇ ಇದು ಶುರು ಮಾಡಿರೋದು. ನಾನು ಇವಳು. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಆ ಟೋಕನ್ ಆಫ್ ಥ್ಯಾಂಕ್ ಯು. ನನಗೆ ಬಹಳ ಇಷ್ಟವಾದ್ದು ತುಳಸಿ ಗಿಡ ಅಂದರೆ ನಮ್ಮ ಮನೆಯಲ್ಲೂ ಬಹಳ ತುಳಸಿ ಗಿಡ ಇಟ್ಟಿದ್ದೀನಿ. ಕಲೆಕ್ಷನ್ ಆಫ್ ತುಳಸಿ ಗಿಡ ಇದೊಂದು ಅದಕ್ಕೆ ಸೇರಿಸ್ತೀನಿ. ಥ್ಯಾಂಕ್ ಯು. ತುಂಬ ಒಳ್ಳೆ ನೋಬಲ್ ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್.